ಅಯ್ಯ ಕಚಕುಮಾರ, ಸುರರ ಕಾರ್ಯಾರ್ಥ ಗೋಸುಗದಿ ಗುರುತರಳ ನೀ ಬರುದಿರದಿಡದಿ ಪರಮ ಮಂತ್ರೋಪಾದೇ ಜಗೆ ನೀನ ಯೋಗ್ಯನು ಮರಸಿರು ಗಗನ್ಯನು ಕಪಟದಿ ತೆರಳಿ ಬಂದಿರ ಪದ್ಮವಾಗುವೆ ಸುರರ ಕಾರ್ಯಾರ್ಥ ಗೋಸುಗದಿ. ಕಚಕುಮಾರ ಸ್ವಾಮಿ, ನೋಡಿ, ನನ್ನ ಗರ್ಭದಲ್ಲಿ ಗರ್ಭೀಕರಿಸಿಕೊಂಡ ಶಿಷ್ಯ. ಇದು 3ನೇ ಸಲ ನಿನ್ನ ಅನುಭವದಲ್ಲಿ. ನಿನ್ನನ್ನು ಕೊಚ್ಚಿ ಕಡಿದು ನರಿನಾಯಿಗಳಿಗೆ ಎಸೆದಿದ್ರು. ನನ್ನ ಮಂತ್ರೋಚ್ಚಾರಣೆಯಿಂದ ನೀನು ಸಶರೀರಿಯಾಗಿ ಜೀವಂತವಾಗಿ ಬಂದು ನನ್ನ ಕಣ್ಣ ಮುಂದೆ ನಿಂತೆ. ನಿಜ. ಮತ್ತೊಮ್ಮೆ ನಿನ್ನನ್ನು ಕಡಿದು ಸಮುದ್ರಕ್ಕೆ ಎಸೆದ್ರು. ಮೀನುಗಳು ತಿಂದುಂಡು ಅವರ ಹೊಟ್ಟೆಯಲ್ಲಿ ಹೋಗಲಿ. ನಿನ್ನನ್ನು ಸಜೀವಗೊಳಿಸಿ ಕರೆ ತಂದೆ ಮಗ. ಹೌದು ಗುರುಗಳೇ. ನೋಡಿ, ಇವರ ಇಷ್ಟು ಬುದ್ಧಿವಂತಿಗೆ ಒಳ್ಳೆ ಕೆಲಸಕ್ಕೆ ಬಳಸಿದರೆ ಇವತ್ತು ನಮ್ಮ ದೇಶ ಏನಾಗ್ತಿತ್ತು? ಜಗತ್ತು ತಲೆಬಾಗಿ ನಿಲ್ತಿತ್ತು. ಇವರು ನಿನ್ನನ್ನು ಕೊಚ್ಚಿ ಕಡಿದು ಭಸ್ಮ ಮಾಡಿ ಕಡೆದು ಮಧ್ಯದಲ್ಲಿ ಕಲಸಿ ನೋಡು ನನ್ನ ಹೊಟ್ಟೆಗಿಳಿಸಿದರು. ಓಹೋ, ನನಗೆ ಇರುವುದು ನಿಮ್ಮ ಉದರದಲ್ಲಿ. ಗುರುಗಳ ಹೊಟ್ಟೆಯೊಳಗಿದ್ದೆ ಮಗ ನೀನು. ಮಂತ್ರೋಚ್ಚಾರಣೆಯಿಂದ ನಿನ್ನನ್ನು ಸಜೀವಗೊಳಿಸಿ ಸಶರೀರಿಯನ್ನಾಗಿಸಿದ್ದೇನೆ. ಆದರೆ ಇಲ್ಲಿಯೇ ಬಂಧನವಾಯ್ತಲ್ಲ ಗುರುಗಳೇ. ಕೊಡುದು ಸತ್ತವನನ್ನು ಹಾಗೆ ಬದುಕಿಸಿ ತಂದರೆ ಅರ್ಥ ಬೇರೆ. ಪುನರ್ಜನ್ಮದಲ್ಲಿ ನಂಬಿಕೆ ಇದೆ. ಸತ್ತ ಆತ್ಮ ಮತ್ತೊಮ್ಮೆ ಯಾರದೋ ಗರ್ಭದಲ್ಲಿ ದೇಹದಾರಿಯಾಗಿ ಬಂದರೆ ಅದು ಮತ್ತೊಮ್ಮೆ ಜನ್ಮ, ಪುನರ್ಜನ್ಮ. ಅದರಲ್ಲಿ ಪಾರಿಶುದ್ಧಿ ಇದೆ. ಮಗು ಗುರುಗಳೇ, ಸಚೇತನಗೊಳಿಸಿದ್ದ ಹೌದು. ಆದರೆ ನಿನ್ನನ್ನು ಹೊರ ತರಬೇಕಾದ್ದು ನನ್ನ ಕರ್ತವ್ಯ. ಸರಿಯೇ? ಇಲ್ಲದಿದ್ದರೆ ನಾನು ಜಗತ್ತಿನಲ್ಲಿ ಯಾರು ಮರೆಯಲಾಗದ ಅಪವಾದಕ್ಕೆ ಅಪಚಾರಕ್ಕೆ ಕಾರಣನಾಗ್ತೇನೆ. ಅದಕ್ಕಾಗಿ ನಿನ್ನತ್ರ ಪ್ರಾಮಾಣಿಕವಾಗಿ ನಾ ಕೇಳ್ತೇನೆ, ಪ್ರಾಮಾಣಿಕವಾದ ಉತ್ತರವನ್ನು ನಿರೀಕ್ಷೆ ಮಾಡ್ತೇನೆ. ಅಪ್ಪಣೆ ಗುರುಗಳೇ. ನೀನು ದೇವ ಕಾರ್ಯಾರ್ಥವಾಗಿ ಬಂದದ್ದ. ಸುರ ಕಾರ್ಯ ಅಂದರೆ ದೇವ ಕಾರ್ಯ. ಅದು ನಾವು ಅಸುರರ ಮನೆಯಲ್ಲಿದ್ದರೂ ನಾವು ಮಾಡುವುದು ದೇವ ಕಾರ್ಯ. ನೀನು ಈಗ ಇರುವುದಕ್ಕಿಂತ ಪ್ರಕಾಶಮಾನವಾಗಿ ತೇಜೋಪುಂಜವಾಗಿ ಬಾಲ ಮಾರ್ಥಾಂಡನಾಗಿ ನನ್ನ ಅನುಗ್ರಹಕ್ಕೆ ಪಾತ್ರನಾಗಿ ಬರ್ತಿ. ಒಂದು ವೇಳೆ ನನಗೂ ಅರ್ಥ ಆಗದ ರೀತಿಯಲ್ಲಿ ಮಂತ್ರಶಕ್ತಿ ನೀತಿಶಕ್ತಿ ಇದ್ದಂತಹ ಒಬ್ಬ ಬೃಹಸ್ಪತಿಯಿಂದ ಆ ಮಂತ್ರಶಕ್ತಿಯನ್ನು ತಂತ್ರಶಕ್ತಿಯನ್ನು ಅಧ್ಯಯನ ಮಾಡಿ ಒಬ್ಬ ಛದ್ಮವೇಷಯೋಧಾರಿಯಾಗಿ ವಂಚಿಸುವುದಕ್ಕಾಗಿ ಬಂದಿಯೋ, ನೀನು ಹೊಟ್ಟೆಯಲ್ಲಿ ಜೀರ್ಣವಾಗಿ ಹೋಗ್ತಿ. ಅದಕ್ಕಾಗಿ ನಿನ್ನಿಂದ ನಾನು ನಿರೀಕ್ಷಿಸ್ತೇನೆ, ಪ್ರಾಮಾಣಿಕವಾದ ಉತ್ತರವನ್ನು ಪ್ರತೀಕ್ಷೆ ಮಾಡ್ತೇನೆ ಮಗು. ಗುರುಗಳೇ, ಆಲಿಸಬೇಕು. ಗುರುಜ ನಾನಹುದಲೇ ಸ್ವಾಮಿಯೇ, ಸುರವರ ಕಾರ್ಯಕ್ಕೆ ಬಂದೆ ಪ್ರಿಯಮಿ. ಸುರವರರ ಕಾರ್ಯಕ್ಕೆ ಬಂದೆ ಪ್ರೇಮಿ. ಮರೆಸಿ ರೂಪವನನ್ಯನಲ್ಲ ಚಂಚಲಿಸದೆ, ಮರೆಸಿ ರೂಪವನನ್ಯನಲ್ಲ ಚಂಚಲಿಸದೆ, ಚರಣ ಶಿಕ್ಷಣ ಬರೆಯಬೇವುದು ಕರುಣನಿಧಿ ಸದ್ಗುರುವೆ ಬೋಧದಿ. ಗುರುಜನನವು ಮೇಲೆ ಸ್ವಾಮಿ
ಸುರವರರ ಕಾರ್ಯಕ್ಕೆ ಬಂದೆ ಪ್ರೇಮಿಯೇ. ಈ ಆಚಾರ್ಯರೇ, ಮಗು ಸತ್ಯವಲ್ಲದೆ ಇನ್ನೇನು ಆ ನನ್ನನ್ನಲ್ಲ ಯಾವುದನ್ನೂ ಉಳಿಸಲಾರದು. ನಿಮ್ಮಲ್ಲಿ ಕಪಟವನ್ನಾಡಬೇಕಾದ ಅಗತ್ಯವೇ ನನಗಿಲ್ಲ. ಆ ವ್ಯಕ್ತಿಗತವಾಗಿ ಕಚಕುಮಾರನಿಗೆ ಏನನ್ನೋ ಸಾಧನೆ ಮಾಡುವುದಕ್ಕುಂಟು ಎಂಬುದಕ್ಕಾಗಿ ಆ ತಮ್ಮಲ್ಲಿಗೆ ನಾ ಬಂದವನಲ್ಲ. ಅಥವಾ ಇನ್ನಾರೋ ಬೃಹಸ್ಪತಿಯ ಪುತ್ರನ ವೇಷವನ್ನು ಧರಿಸಿ ಬಂದರೆ ಆ ಸಂಶಯವೂ ಬೇಕಾಗಿಲ್ಲ. ಗುರುಜನನಹುದು ಓ ಎರಡೂ ನೆಲೆಯಿಂದ. ಓ ಅಲ್ಲಿ ಬೃಹಸ್ಪತ್ಯಾಚಾರ್ಯರ ಗುರುಜನು ಹೌದು, ತಮ್ಮ ಕರಕಮಲ ಸಂಜಾತನಾಗಿ ಆ ನೆಲೆಯಿಂದ ಗುರುಜನು ಹೌದು. ನನಗೆ ಯಾವ ಸ್ವಾರ್ಥವೂ ಇಲ್ಲ ಗುರುಗಳೇ. ಸುರರ ಕಾರ್ಯಾರ್ಥಕ್ಕಾಗಿಯೇ ಬಂದವ. ದೇವಲೋಕದ ಹಿತವನ್ನು ಲಕ್ಷಿಸಿ ಇದನ್ನು ಈಡೇರಿಸಿಕೊಡಬೇಕು ಎನ್ನುವ ಹಂಬಲವನ್ನು ಅವರು ಪ್ರಕಟಿಸಿದ ಕಾಲಕ್ಕೆ ತಂದೆ ಆಣತಿಯನ್ನು ಪಡೆದು ಬಂದಿದ್ದೇನೆ. ಇದನ್ನು ಮೀರಿದ ಇನ್ನಾವ ಸತ್ಯವೂ ಇಲ್ಲ. ಯಥಾರ್ಥವನ್ನು ಅಂಗೀಕರಿಸಿ ಒಪ್ಪಿದ್ದೇನೆ ಗುರುಗಳೇ. ಪೂರ್ಣ ಸಂತುಷ್ಟನಾಗಿದ್ದೇನೆ ನಿನ್ನ ಪ್ರಾಮಾಣಿಕತನಕ್ಕೆ. ಪುತ್ರೋ ಭೂತ್ವ ಭಾವಯ ಭಾವಿತೋಮ, ನನ್ನನ್ನು ತಂದೆ ಎಂದೇ ತಿಳಿ ನಿನ್ನನ್ನು ಆತ್ಮವತ್ತು ಪುತ್ರನೆಂದು ಅಂಗೀಕರಿಸಿದ್ದೇನೆ. ಒಳ್ಳೆಯದು. ನನ್ನ ಗುರುತ್ವ ನಿನ್ನೊಬ್ಬನಿಗೆ ನಾನು ಉಪದೇಶ ಮಾಡುವುದರಿಂದ ಸಾರ್ಥಕವಾಯಿತು ಅಂತ ತಿಳ್ಕೊಂಡಿದ್ದೇನೆ. ಅನುಗ್ರಹಿತನಾದೆ. ಆದರೆ ನೀನು ಬರುವಾಗ ನಾ ಹೇಳಿದ್ದೇನೆ, ಹಾಲು ತುಂಬಿದ ಕೆಚ್ಚಲಿದು. ನಿಜ. ಹಾಲು ದ್ರವಿಸಬೇಕಿದ್ರೆ ಅಥವಾ ಒಬ್ಬಾಕೆ ತಾಯಿಯ ಎದೆಯಲ್ಲಿರುವಂತಹ ರಕ್ತ ಹಾಲಾಗಬೇಕಿದ್ರೆ ಹಸುವಿಗೆ ವಾತ್ಸಲ್ಯವೆಂಬ ಕರುವಿನ ಪೆಟ್ಟು ಬೀಳಬೇಕು, ತಾಯಿಯ ಎದೆಗೆ ಬೊಚ್ಚುಬಾಯಿಯಲ್ಲಿ ಮಗು ಕಚ್ಚಬೇಕು. ಗೋವತ್ಸ ನ್ಯಾಯೇಣ ನನ್ನ ಕೆಚ್ಚಲಿಗೆ ನೀನು ತಟ್ಟಿದಿ. ಈಗ ದ್ರವಿಸದೇ ಇರುವ ಸ್ರವಿಸದೇ ಇರುವ ಹಾಲು ಯಾಕೆ ಮಗು ಹೇಳು? ಇದು ಪರಿಶುದ್ಧವಾದಂತಹ ಪಾತ್ರೆ, ಇದು ಪಾತ್ರತ್ವ. ಇದು ಅಧ್ಯಯನ ಮಾಡಿದ್ದು, ಅಭ್ಯಾಸ ಮಾಡಿದ್ದು, ಅನುಷ್ಠಾನ ಮಾಡಿದ್ದು ನನ್ನ ಸಾಧನೆ. ಕಠಿಣವಾದ ದಾರಿಯಲ್ಲಿ ಸುಲಲಿತವಾಗಿ ಸಾಗಿದ್ದು, ಎಲ್ಲಿಯೇ ಹೋಗಿ ಯಾವ ಭ್ರಷ್ಟರಿಗೆ ಹೋಗಿ ಅವರೂ ಭ್ರಷ್ಟರು, ಕೊಟ್ಟವನೂ ಭ್ರಷ್ಟನಾಗುವುದಕ್ಕಿಂತ ನಾವು ಕೆಲವೊಮ್ಮೆ ವಿನಿಯೋಗಕ್ಕಿಲ್ಲ, ಬಳಸಲಿಕ್ಕೆ ಆಗುವುದಿಲ್ಲ, ಹಾಗೆಂತ ಪರಮ ಪವಿತ್ರ ಅದನ್ನು ದೇವರ ಮನೆಯಲ್ಲಿಡುವುದು ಅಂತ ಉಂಟು. ದೇವರೇ, ನಾವು ಬಳಸಲಿಕ್ಕೆ ಗೊತ್ತಿಲ್ಲ, ಇಲ್ಲಿ ಬಳಸಲಿಕ್ಕೆ ಗೊತ್ತಿದ್ದವರಿಲ್ಲ, ನಮಗೆ ಅಗತ್ಯ ಇಲ್ಲ. ದೇವರೇ, ನಿನ್ನ ಪಾದ ಬುಡದಲ್ಲಿಟ್ಟಿದ್ದೇನೆ, ನಿನ್ನ ವಿವೇಕ. ಅದಕ್ಕೆ ಕೇಳಿದ್ದಾನು, ದೇವ ಕಾರ್ಯಾರ್ಥ ಬಂದಿದ್ದೀಯೋ? ದೇವರ ಅನುಗ್ರಹಿಸಿದ್ದು ನೀರಿನದ್ದು ನೀರಿಗೆ, ದೇವರದ್ದು ದೇವರಿಗೆ. ದೇವರ ಡಬ್ಬಕ್ಕೆ ಕಾಣಿಕೆ ಹಾಕಿದ ಮೇಲೆ ಅದನ್ನು ವಿನಿಯೋಗ ಮಾಡುವ ಕೆಲಸ ಅದು ದೇವಸ್ಥಾನದ ಧರ್ಮಾಧಿಕಾರಿಗೆ. ನಾವು ಕೇಳೋದಲ್ಲ ಯಾಕೆ ಕೊಟ್ಟದ್ದು ಅಂತ, ನಾವು ದೇವರಿಗೆ ಅಂತ ಕೊಟ್ಟದ್ದು. ನೀ ಬಂದದ್ದು ಯಾಕೆ ಅಂತಲೂ ನನಗೆ ಗೊತ್ತಾಯಿತು. ಸತ್ತವನನ್ನು ಬದುಕಿಸುವುದಕ್ಕೆ. ಇಲ್ಲಿರುವವರೆಲ್ಲ ಕಾಲದ ಪ್ರವಾಹದಲ್ಲಿ ಕಾಲದಲ್ಲಿ ಹತರಾಗಿ ಹೋಗಿದ್ದಾರೆ. ಅಲ್ಲಿ ಸಾವಿಲ್ಲ. ಈ ಸತ್ತವರನ್ನು ಬದುಕಿಸುವುದಕ್ಕಿಂತ ಇಲ್ಲಿ ಇದ್ದವರಿಗೆ ಆಯುಷ್ಯ ಕಡಿಮೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಾನು. ಮತ್ತು ಇವರನ್ನು ಬದುಕಿಸುವುದು ಯಾಕೆ? ಒಂದು ವೇಳೆ ಇವರನ್ನು ಬದುಕಿಸಿ ನಾನು ಜೀವಂತ ಸಾಯುವುದು ಯಾಕೆ? ಇಲ್ಲಿರುವವರು ಸತ್ತ ಮೇಲೆ ನೆನಪಿಗೆ ಅಂತ ಇಲ್ಲಿ ಇಲ್ಲ, ಮಾಡಲಿಕ್ಕಿಲ್ಲ. ಶುಕ್ರರ ನೆನಪಿಗೊಂದು ಇರಲಿ ಅಂತ ಇವರು ಮಾಡಲಿಕ್ಕಿಲ್ಲ ಸ್ಮಾರಕವನ್ನು. ನನ್ನನ್ನು ಜೀವಂತ ಒಳಗಿಟ್ಟು ಸ್ಮಾರಕ ಮಾಡಿದರೂ ಮಾಡ್ಯಾರೆ ಇವರು, ನಂಬಲಿಕ್ಕಾಗೋದಿಲ್ಲ. ಅದಕ್ಕೆ ಬೇಕಾಗಿ ನನ್ನಲ್ಲಿರುವಂತಹ ಪರಮ ಪವಿತ್ರವಾದದ್ದನ್ನು ನೀನು ಅಪೇಕ್ಷಿಸಿ ಬಂದಿದ್ದೀಯಲ್ಲ, ಅದನ್ನು ಉಪದೇಶ ಮಾಡಲಿಕ್ಕೆ ತರಳಗೆ ನಿಶ್ಚಲದ ಭಕ್ತಿಯುಳ್ಳಿರಿಸಿ ಮನವ ವಿಟ್ಟೀಗ ಲಾಲಿಸು. ನಿಶ್ಚಲದ ಭಕ್ತಿಯುಳ್ಳ
ಪರಮ ಸಂಜೀವನದ ಮಂತ್ರಗಳು ಇದುವೇ ಪರಿಗ್ರಹಿಸು ಸಂಜೀವನದ ಮಂತ್ರಗಳು ಇದುವೇ ಪರಿಗ್ರಹಿಸು ಬರದು ಎನ್ನ ಉದರವನು ಸಿಡುವೆ ಬರದು ಎನ್ನ ಉದರವನು ಸೀಳುವೆ ಹೊರಟು ಎನ್ನೀ ಮಂತ್ರದಿಂದಲಿ ಪೊರೆಯೋ ಜೀವವನಿತ್ತು ಎನ್ನ ಈ ಮಂತ್ರದಲ್ಲಿ ಪೊರೆಯೋ ಸದ್ಗುಣಿ ನೀ ಸದ್ಗುಣಿ ಶಿಷ್ಯ ನೀ ಅಹುದು ಕೇಳ್ ನಿಶ್ಚಲದ ಭಕ್ತಿಯೊಳಿರಿಸಿ ಮನವ ಪದ್ಮಾಸನವನ್ನು ಬಲಿದು ತ್ರಿಕರಣಾಂತಕರಣ ಶುದ್ಧ ಭಾವದಿಂದ ಮನಸ್ಸಿನಲ್ಲಿ ಶುದ್ಧಾಚಮನ ಮಾಡು. ಒಳ್ಳೆಯದು. ಮೃತ ಸಂಜೀವಿನಿ ಇದು ಅಪೂರ್ವವಾದಂತಹ ಸಿದ್ಧಿ. 1000 ವರ್ಷ ತಪಸ್ಸು ಮಾಡಿದ ಸಾವು ಇರದ ಸಿದ್ಧಿ ಇದು ಮಗು. ಗುರುಗಳೇ, ಅದರ ಬೀಜಾಕ್ಷರಗಳನ್ನು 1000 ವರ್ಷದಲ್ಲಿ ನಾನು ಏನನ್ನು ಕರಗತ ಮಾಡಿದ್ದೇನೆ. ನಿನ್ನ ತಪಸ್ಸು, ನಿನ್ನ ಸಾಧನೆ, ನಿನ್ನ ಗುರುಸೇವೆ ಎಲ್ಲ ಕೇವಲ 500 ವರ್ಷದಲ್ಲಿ ನೀನು ಇವತ್ತು ನಿನ್ನ ಪಾತ್ರತ್ವ ಸಿದ್ಧವಾಗಿದೆ. ನಿನ್ನ ಬಲಗವಿಯಲ್ಲಿ ಇದು ಆ ಬೀಜಾಕ್ಷರಗಳನ್ನು ಉಪದೇಶ ಮಾಡಿದ್ದೇನೆ. ಗ್ರಹಿಸಿದೆ ಗುರುಗಳೇ. ಮಗು, ಯಾವ ಮಂತ್ರೋಪದೇಶವಾದರೂ ಮುಕ್ತನಾದ ಜೀವನಿಗೆ ಮಾತ್ರ ಪ್ರಯೋಜನಕ್ಕೆ ಬಂದೀತಲ್ಲದೆ ಬಂಧನದಲ್ಲಿದ್ದವನಿಗೆ ಅಲ್ವಲ್ಲ. ಅದು ಏಕಾದಶಿ ದಿವಸ ಷಡ್ರಸಾನ್ನ ಭೋಜನ ಮುಂದೆ ಇಟ್ಟಾಗ್ತದೆ, ಬೇರೆ ದಾರಿ ಇಲ್ಲ. ಹೌದು, ಮಹಾವಿಷ್ಣುವಿನ ನಾಭಿಯಿಂದ ಬಂದದ್ದು ಸೃಷ್ಟಿಕರ್ತನಾದಂತಹ ಬ್ರಹ್ಮ. ಆದರೆ ನಾಭಿ ಇರಲಿಲ್ಲ, ಅವ ಪದುಮ ನಾಭ. ಅವನ ನಾಭಿಯಲ್ಲಿ ಪದ್ಮ ಇರುವುದು, ಪದ್ಮದಿಂದ ಬಂದ. ನನ್ನ ಉದರವನ್ನು ನಾನೇ ಸೀಳಿಕೊಳ್ತೇನೆ ಮಗ. ಗುರುಗಳ ಉದರವನ್ನು ಶಿಷ್ಯ ಸೀಳಿದ ಅಂತ ನಾಳೆ ಪ್ರಸಂಗ ಗೊತ್ತಿಲ್ಲದವರು ಅಪಚಾರ ಮಾಡಿದರೆ, ಅದರ ಪರಿಣಾಮದಲ್ಲಿ ನನ್ನ ಉದರವನ್ನು ನಾನೇ ಸೀಳಿಕೊಂಡಿದ್ರೆ ಅದಕ್ಕೆ ಬೇಕಾದರೆ ನಾಳೆ ಜಗತ್ತು ಆತ್ಮಾರ್ಪಣೆ ಅಂತ ಹೇಳಿ ಅದು ನೀವು ಉಳಿಯುವುದಿಲ್ವಲ್ಲ ಗುರುಗಳೇ. ಎಲ್ಲರದ್ದನ್ನು ನನಗೆ ಓದಲಿಕ್ಕಾಗ್ತದೆ, ನನ್ನದ್ದನ್ನು ಓದಲಿಕ್ಕಾಗಲಿಲ್ಲ. ಆದರೆ ಉಳಿದವರದ್ದು ನಿರ್ಣಯ ಮಾಡಲಿಕ್ಕಾಗ್ದಿತ್ತಲ್ಲ ಮಗು. ತುಂಬ ಪ್ರೀತಿಯಿಂದ ನಿನ್ನನ್ನು ಅಂಗಳದ ತುದಿಗೆ ಬಂದು ಸ್ವಾಗತ ಮಾಡಿದ್ದೇನೆ. ಹೌದು ಗುರುಗಳೇ. ಅದೇ ಅಂಗಳದ ತುದಿಯಲ್ಲಿ ನಿಂತು ಕಳುಹಿಸಿಕೊಡಬೇಕು ಅಂತ ಉಂಟು, ಆದರೆ ಆ ಯೋಗ ಭಾಗ್ಯ ಉಂಟು ಅಂತ ನನಗೆ ಗೊತ್ತಿಲ್ಲ. ದಾರಿಯೊಂದನ್ನು ನೀವೇ ಯೋಚಿಸಲಾರಿರೇನು? ಹಾಗಾದರೆ ನಾನು ಉದರವನ್ನು ಸೀಳಿದಾಗ ಹೊರಬಂದು ನನ್ನ ವಿನಂತಿಯೂ ಇಲ್ಲ, ಬೇಡಿಕೆಯೂ ಇಲ್ಲ, ಆದರೆ ಪ್ರತೀಕ್ಷೆ ಉಂಟು. ಆ ಮಂತ್ರದ ವಿನಿಯೋಗ ಆದಾಗವಾಯಿತು. ನೀನು ಆ ಮಂತ್ರವನ್ನು ಉಚ್ಚರಿಸಿ ನನ್ನ ಒಡೆದ ದೇಹವನ್ನು ಕೂಡಿದರೆ ನಿನ್ನ ಅಂಗಳದ ತುದಿಯವರೆಗೆ ಕಳುಹಿಸಿಕೊಡ್ಲಿಕ್ಕೆ ನಾನಿದ್ದೇನೆ. ಗುರುಗಳೇ, ಮಂತ್ರೋಪದೇಶದ ಸಾರ್ಥಕತೆ ಇರುವುದು ಪ್ರಯೋಗದಲ್ಲಿ ಸತ್ಪರಿಣಾಮವನ್ನುಂಟು ಮಾಡುವುದಕ್ಕೆ, ಹೌದಲ್ಲ? ಸಿದ್ಧನಾಗಿದ್ದೇನೆ. ಹಾಗಾದ್ರೆ ಸೀಳಿಕೊಂಡಿದ್ದೇನೆ. ಪರದಿಲ್ಲ ತುಷನ ಚೇತನಗೊಂಡು ಹರುಷದಿ
ಗರ್ಭದಿಂದ ಹೊರಗೆ ಬಂದು ನೋಡುತ್ತೇನೆ, ಆಚಾರ್ಯ ಶುಕ್ರರ ಪಾರ್ಥಿವ ಶರೀರ ಕಣ್ಣೆದುರು ಕಾಣ್ತಾ ಇದೆ. ಹೌದು, ದಾರಿಯನ್ನವರು ಹೇಳಿದ್ದಾರಲ್ಲ, ಕಳವಳವು ಬೇಕಾಗಿಲ್ಲ, ಮಂತ್ರ ಪ್ರಯೋಗವನ್ನು ಮಾಡು, ನಾನು ಮತ್ತೆ ಚೇತರಿಸಿಕೊಳ್ತೇನೆ ಅಂತ ಆಡಿದ್ದಾರಲ್ಲ, ಅವರ ಪಾದಗಳನ್ನು ಧ್ಯಾನಿಸುತ್ತಾ ಮೃತ ಸಂಜೀವಿನಿಯ ಪ್ರಯೋಗವನ್ನು ಮಾಡ್ತೇನೆ. ಕಚ್ಚಕುಮಾರ, ಗುರುದೇವ, ಗುರುಕುಲವಾಸದ ವ್ರತವು ಪೂರ್ಣಗಳಾಯ್ತು. ಗುರುಕುಲವಾಸದ ವ್ರತವು ಪೂರ್ಣಗಳಾಯ್ತು. ತೆರಳು ನಿನ್ನಯ ಪೀತ ನೆಡೆಗೆ, ಪರಮ ಭೋಗದ ಶಿಷ್ಯನಾಗಿರ್ಬೇ ಬಳಲಿದೆ. ಪರಮ ಭೋಗದ ಶಿಷ್ಯನಾಗಿರ್ಬೇ ಬಳಲಿದೆ. ಪರಿಸೇವಿಸುತ್ತಲೆನ್ನ ಕುವರ. ಗುರುಕುಲವಾಸ ಪೂರ್ಣವಾದುದು. ಆಚಾರ್ಯರೇ, ಶುಕ್ರಾಶ್ರಮದಲ್ಲಿದ್ದು ಗುರು ಶುಶ್ರೂಷೆಯಿಂದ ತೊಡಗಿ ಗುರುಪುತ್ರಿಯ ಶುಶ್ರೂಷೆ ಇಂಗಿತವನ್ನರಿತು ನೀನು ಮಾಡಿದ ಶಿಷ್ಯವೃತ್ತಿ ಇದು ಜಗತ್ತಿಗೆ ಆದರ್ಶ. ನಮ್ಮ ಆಶ್ರಮದ ವಾಸವೂ ಹೌದು. ನೀನು ಬರುವಾಗ ಒಂದು ಮಾತು ಹೇಳಿದ್ದೇನೆ, ನಿನ್ನನ್ನು ಒಳಗೆ ಮಾಡಿಕೊಂಡಿದ್ದೇನೆ. ಹೌದು, ನೀನು ರೂಪಕವಾಗಿ ಆಡಿದೆ. ಹೊರಗೆ 500 ವರ್ಷ, ಒಳಗಿದ್ದ 5 ಗಳಿಗೆ ಅದು ಮಿಕ್ಕ 500 ವರ್ಷ. 1000 ವರ್ಷ, ಸಾವು ಇರದ ವರ್ಷ. ಶಿವದೇವರ ಹೊಟ್ಟೆ ಒಳಗೆ ಹೋಗಿ ಕಲ್ತೆ, ಶುಕ್ರನ ಉದರದಲ್ಲಿ ನೀನು ಅಧ್ಯಯನ ಮಾಡಿದೆ. ಮೃತ ಸಂಜೀವಿನಿಯ ಪೂರ್ಣ ಅಧಿಕಾರವನ್ನು ನಿನಗೆ ಹಸ್ತಾಂತರಿಸಿದ್ದೇನೆ. ತೃಪ್ತಿಯಿಂದ, ಯಾವ ಮನಕಷಾಯ ಇಲ್ಲ, ತುಂಬ ಸಂತೋಷದಿಂದ ಮಗು. ಕಠಿಣವಾದ ದಾರಿಯಲ್ಲಿ ಸಾಗಿದೆ ಅಂತ ಒಂದು ಮಾತು ಹೇಳಿದೆ. ಯಾವ ವಿದ್ಯೆ ನಮಗೆ ವಿನಿಯೋಗ ಇಲ್ವೋ, ಅದರ ಬಳಕೆ ಇಲ್ವೋ, ಅಂತಹ ಸಾಧನೆಯನ್ನು ಮಾಡುವುದು ನಮ್ಮ ಆಯುಷ್ಯದ ನಷ್ಟ. ಅದು ವಿನಿಯೋಗಕ್ಕಿಲ್ಲ ವಿದ್ಯೆ, ಯಾಕೆ ನಮಗೆ ಇಲ್ಲಿ ವಿನಿಯೋಗಕ್ಕಿಲ್ಲ? ಈಗ ಅರ್ಥ ಆಯಿತು ಯಾಕೆ ಬೃಹಸ್ಪತಿಗಳು ಆ ದಾರಿಯಲ್ಲಿ ನಾನು ಸಾಗುವಾಗ ಅರ್ಧದಿಂದ ಹಿಂದೆ ಬಂದರು. ನನಗಿಂತ ಮೊದಲೇ ಅವರಿಗೆ ಅರ್ಥ ಆಯಿತು, ಅವರಿರುವ ಲೋಕಕ್ಕೆ ಅದು ಬೇಡ. ಯಾವ ಲೋಕಕ್ಕೆ ಆ ವಿದ್ಯೆ ಬೇಡವೋ ಆ ವಿದ್ಯೆಯನ್ನು ಯಾಕೆ ನಾನು ಕರಗತ ಮಾಡಿಕೊಳ್ಳುವುದು? ಅದಕ್ಕಿಂತ ಮೊದಲೇ ಅರ್ಥ ಆಯಿತು, ನನಗೆ ಬೇಡ ಅಂತ ಅರ್ಥ ಆದದ್ದು ನೀನು ಬಂದ ಮೇಲೆ. ಅದಕ್ಕಾಗಿ ಬೃಹಸ್ಪತಿ ಗುರು ಸ್ಪರ್ಧೆಯಲ್ಲಿ ನಾನು ಗೆದ್ದೆ ಅಂತ ಬೀಗಿದೆ. ಅವರು ನನ್ನನ್ನು ಸ್ಪರ್ಧಿ ಅಂತಲೇ ಅಂಗೀಕರಿಸಲಿಲ್ಲ. ತಗ್ಗಿದ ಗದ್ದೆಗೆ 3 ಬೆಳೆ, ಎತ್ತರದ ಗದ್ದೆಗೆ 1 ಬೆಳೆ, ತುಂಬ ಕಷ್ಟದಲ್ಲಿ. ಇದು ಲೋಕದ ಪಾಠ. ನನಗೂ ಬೃಹಸ್ಪತಿಗಳು ಗುರುಗಳೇ. ಹೋಗಲಿ, ಗುರುಕುಲವಾಸ ಪೂರ್ಣ ಆಯಿತು. ಇನ್ನೂ ನೀನಿಲ್ಲಿ ಭರಿಸಿಕೊಳ್ಳುವುದಕ್ಕೇನಿಲ್ಲ. ಸುಮ್ಮನೆ ನೀನಿಲ್ಲಿರುವುದಕ್ಕೆ ಅರ್ಥವೂ ಇಲ್ಲ. ಪರಿಸರ ನಿನಗೆ ಗೊತ್ತುಂಟು ಹೇಗೆ ಅಂತ. ಆದರೆ ಗುರುದಕ್ಷಿಣೆಯೂ ಬಂತು. ನನಗೆ ನನ್ನನ್ನೇ ನೀನು ಗುರುದಕ್ಷಿಣೆಯಾಗಿ ಕೊಟ್ಟು, ಇದರಿಂದ ನನಗೆ ಶಿಷ್ಯ ಮಾತ್ರ ಅಲ್ಲ, ನನಗೆ ಗುರುವೂ ಹೌದು. ನೀನು ನನ್ನನ್ನೇ ಗುರುದಕ್ಷಿಣೆ ಕೊಟ್ಟಿಯಲ್ಲ, ಇನ್ನೇನು ಬೇಕು? ಒಂದು ಅಪೇಕ್ಷೆ ಉಂಟು, ಅಪ್ಪಣೆಯಾಗಲಿ. ಇವತ್ತು ಇದ್ದು ಒಂದು ಜೊತೆಯಾಗಿ
ಏನು ಮಾಡಿದ್ದಾಳೆ ಗೊತ್ತಿಲ್ಲ. ಲೋಕನ್ಯಾಯಣ ನಾಳೆ ಉದಯಿಸುವ ಸೂರ್ಯನ ಮೇಲಿರುವಾಗ ಈ ಸೂರ್ಯ ಬೆಳಕನ್ನು ಹೊತ್ತು ಸಾಗಲಿ. ಆದರೆ ನಮ್ಮ ಮನೆ ಕತ್ತಲೆಗೆ ಬೀಳದೇ ಇರಲಿ. ಒಂದು ನಾನೊಂದು ಮಾತು ಹೇಳಿದ್ದೇನೆ, ದೇವಯಾನಿಯ ಪ್ರಸನ್ನತೆಯೇ ಶುಕ್ರಾನುಗ್ರಹಕ್ಕೆ ಬುನಾದಿ. ನಿಜ. ನೀ ಬಂದ ಮೇಲೆ ನಾನು ಗೃಹಸ್ಥರಾದದ್ದು, ನಾನು ಸಂಸಾರಿ, ನನಗೊಬ್ಬಳು ಮಗಳಿದ್ದಾಳೆ ಅಂತ ಗೊತ್ತಾದದ್ದು. ಅವಳಿಗೆ ಸಂತೋಷ, ಸೆಡವು, ಸಂಸಾರ, ಬಾಂಧವ್ಯ, ಮಧುರ ಭಾವ, ಚಿಗರೆಯಂತೆ ಕುಣಿದು ಕುಪ್ಪಳಿಸಿದ್ಲು. ಶ್ರವಣ ಸುಖವಾಗಿ ಹಾಡಿದ್ಲು, ದೃಶ್ಯ ಮನೋಹರವಾಗಿ ಕುಣಿದ್ಲು, ವಾದ್ಯದ ಮೇಲೆ ತುಟಿ ಇಟ್ಲು, ವಾದನದ ಮೇಲೆ ಬೆರಳಿಟ್ಲು. ಎಲ್ಲಿಯೋ ನೋಡಿ ಒಲೆಗೆ ಉಪ್ಪು ಹಾಕ್ತಿದ್ಲು, ಬೆಂಕಿ ಚಟ ಚಟ ಆಳುವಾಗ ಗೊತ್ತಾಗ್ತಿತ್ತು. ಕಣ್ಣು ಮುಚ್ಚಿ ವ್ಯಂಜನ ಹಾಕಿದ್ರು ಪದಾರ್ಥ ರುಚಿ ಆಗ್ತಿತ್ತು. ನಿನ್ನ ಸಹವಾಸದಿಂದ ನನ್ನ ಬದುಕಿನ ಮಧುರವಾದಂತಹ ಕ್ಷಣಗಳು ಅವಳ ತಾಯಿಯ ಜೊತೆಗಿಂತ ಮಿಗಿಲಾಗಿ ನೀ ಬಂದ ಮೇಲೆ ಅನುಭವಿಸಿದೆ. 2 ಮಾತು ಅವಳನ್ನು ಪ್ರಸನ್ನೀಕರಿಸಿ ಸರಿ ನೀನು ತೆರಳಿದರೆ ನಮ್ಮ ಮನೆಯ ದೀಪ ನಂದಾ ದೀಪವಾಗಬಹುದು. ಇದನ್ನು ನಿನ್ನ ಹತ್ರ ನಾನು ಇಟ್ಟು ನಿನಗೆ ದೇವರು ಒಳ್ಳೆಯದು ಮಾಡಲಿ, ಶಿವದೇವರ ಅನುಗ್ರಹ ಮಾಡಲಿ, ಮತ್ತೊಮ್ಮೆ ನಿನ್ನ ತಾಯಿ ತಂದೆಯರ ಯೋಗಕ್ಷೇಮವನ್ನು ನಿತ್ಯ ಶುಕ್ರರು ಹಾರೈಸ್ತಾರೆ ಅಂತ ಒಂದು ಸಂದೇಶವನ್ನು ಹೇಳು. ಗುರುದೇವ, ಇಷ್ಟು ಸುದೀರ್ಘವಾದ ಅವಧಿಯಲ್ಲಿ ನನ್ನವರನ್ನು ನಾನು ಬಿಟ್ಟಿದ್ದೇನೆ ಎಂಬುದಾಗಲಿ, ತಂದೆ ತಾಯಿಯರಿಂದ ದೂರ ಇದ್ದೇನೆ ಎಂಬುದಾಗಲಿ ಒಂದಿನಿತೂ ಅಂತರಂಗಕ್ಕೆ ಗೋಚರವಾಗದಂತೆ ಬಹು ವಾತ್ಸಲ್ಯದಿಂದ ಕಂಡಿದ್ದೀರಿ. ಅಂತೆವಾಸಿಯಾಗಿ ಇದ್ದೇನೆ ಎಂಬುದು ಕೇವಲ ಹೇಳಿಕೆ ಮಾತ್ರ. ನನ್ನ ಮನೆಯಲ್ಲೇ ನಾನಿದ್ದಂತೆ ಇದ್ದೇನೆ. ಪರಮಾನುಗ್ರಹ ಮಾಡಿದ್ದೀರಿ ಗುರುಗಳೇ. ಪಾದಕ್ಕೆ ಶಿರ ಸಾಷ್ಟಾಂಗ ಪ್ರಣಾಮ. ವಿಜಯೀ ಭವ. ಒಳ್ಳೆಯದು. ದೇವಯಾನಿಯಲ್ಲಿ ಹೇಳಿ ಮುಂದುವರಿಯಬೇಕು ಅಂತ ಗುರುಗಳ ಅಪ್ಪಣೆ. ಅವರು ಹೇಳದೇ ಇದ್ದರು ದೇವಯಾನಿಯಲ್ಲಿ ಆಡದೆ ಅವಳ ಅನುಮತಿಯನ್ನು ಪಡೆಯದೆ ಹೋಗುವುದಕ್ಕುಂಟೆ. ಆದ್ದರಿಂದ ಸೂರ್ಯೋದಯದ ಪ್ರತೀಕ್ಷೆಯಲ್ಲೇ ಇದ್ದೆ. ಬೆಳಗಾಯಿತಲ್ಲ, ಈ ಬೆಳಕಿನಲ್ಲಿ ಬೆಳಕಿನತ್ತ ಸಾಗಬೇಕಾದ ನಾನು ದೇವಯಾನಿ ಬೆಳಕಿನತ್ತ ಹೋಗುವವಳು ಅಂತಲೇ ಅರ್ಥ. ಸಖಿಯೇ ಕಚಕುಮಾರ, ಕಂಡೆಯ ಬೆಳಕಾದದನ್ನು. ಹೌದು. ಕತ್ತಲು ಕಳೆದಿದೆ, ಹಗಲು ಮುಂದಿದೆ. ಹಗಲು ಮುಂದಿದೆ ಅಂದ್ರೆ ಅರ್ಥವೇನು? ದಿವ ನನ್ನ ಮುಂದಿದೆ. ಹೌದು. ಹೊರಡುವ ಹೊತ್ತಾಯ್ತಲ್ಲ. ಏನು? ನಾಗವೇಣಿಗೆ 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 ಆಗಮಿದೆ ಸತ್ಯದಲ್ಲಿ ದಯದೊಳಗಿನ ಅಪ್ಪಣೆ ಪಾಲಿದರೆ ಚಿರವಾಗುವುದವಳು. ಆಗಮಿದೆ ಸತ್ಯದಲ್ಲಿ ದಯದೊಳಗಿನ ಅಪ್ಪಣೆ ಪಾಲಿದು ಹೋಗಿ ಬಗಿನ ನಾಗವೇಣಿಯೇ ಆಗಮಿದೆ ಸತ್ಯದಲ್ಲಿ ಈ ನಾಗವೇಣಿಯೇ. ಹೋಗಿ ಬಹೆನ ನಾಗವೇಣಿಯೇ,
ಗುರುಗಳ ಮಾತಿನಲ್ಲಿ ಹಾ ಗುರುಕುಲವಾಸದ ಅವಧಿ ಪೂರ್ಣಗಳಾಯಿತು, ನೀ ಮತ್ತೆ ನಿನ್ನ ಲೋಕಕ್ಕೆ ಹೋಗಬಹುದು ಅಂತ ಆಡಿದರು. ಹೇಳಿಬಿಟ್ರಲ್ವಾ? ಅವರು ಹೇಳಿದ್ರು, ಅವರಿಂದ ಆಶೀರ್ವಾದವನ್ನು ಕೈಗೊಂಡೆ ದಿಟ್ಟಬೆ. ಹ್ಮ್ ನಿನಗೆ ಹೇಳದು ಹೋಗುವುದಕ್ಕುಂಟೇನೆ. ಹ್ಮ್ ಇಷ್ಟು ಕಾಲ ಹಾ ಛೇ, ಏನು ಆದರದಿಂದ, ಏನು ಸಖ್ಯಭಾವದಿಂದ ನನ್ನನ್ನು ಕಂಡಿದ್ದಿ. ಹ್ಮ್ ಜೀವನದಲ್ಲಿ ಆನಂದ ಅಂತಂದರೆ ಹೀಗಿರುವುದು ಅನ್ನುವುದು ಭಾಸವಾಗುವಂತೆ, ಹ್ಮ್ ಅಥವಾ ಇದೇ ಜೀವನಾನಂದ ಎಂಬಂತೆ ಹ್ಮ್ ನನ್ನನ್ನು ನಡೆಸಿಕೊಂಡವಳು ನೀನು. ಹ್ಮ್ ಸುತ್ತ ರಾಕ್ಷಸರಿದ್ದಾರೆ, ಹ್ಮ್ ಗುರುಗಳು ಕಠಿಣ ಮನಸ್ಕರಿದ್ದಾರೆ. ಹ್ಮ್ ಎಚ್ಚರ 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 ಹೀಗೆ ಅಂತ ಕಳುಹಿ ಕೊಡುವಾಗ ನನ್ನವರು ಆಡಿದರು. ಹ್ಮ್ ಅದು ಯಾವುದು ನನ್ನನ್ನು ಬಾಧಿಸದಂತೆ ನನಗೊಂದು ರಕ್ಷಾ ಕವಚವಾಗಿ ಆವರಣವಾಗಿ ಇದ್ದವಳು ನೀನು ಅಲ್ಲ. ನಿನ್ನ ಪ್ರೀತಿಯನ್ನೇ ನನಗೊಂದು ಆವರಣವಾಗಿ ಕಲ್ಪಿಸಿಕೊಟ್ಟವಳು. ಹಾ ಇಂಥವಳಲ್ಲಿ ಹೇಳದೆ ಹೋಗುವುದಕ್ಕುಂಟೆ. ಕೂಡದು ಬಹುಕಾಲ ಹಾ ಈ ಸ್ನೇಹದ, ಹ್ಮ್ ಈ ವಿನೋದದ, ಹಾ ಈ ಒಡನಾಟದ ಹ್ಮ್ ಆನಂದಾನುಭೂತಿಯನ್ನು ಕೊಟ್ಟ ನಿನ್ನಲ್ಲಿ ಹಾ ಹೋಗ್ತೇನೆ ಅಂತ ಹೇಗೆ ಹೇಳಿ? ಹೇಳಬಾರ್ದು ಆ ಶಬ್ದವೇ ಹೋಗಿ ಸರಿ. ಬಾಹೆ ಹಾ ಅಂದ್ರೆ ಅರ್ಥ ಏನು? ಒಂದು ಹೇಳುವ ವಿಧಾನ ಅದು ಸಾಂಪ್ರದಾಯಿಕವಾಗಿ ಹ್ಮ್ ಹೋಗಿ ಬರ್ತೇನೆ, ಹಾ. ಇನ್ನೊಂದು ಹೋಗಿ ಮತ್ತೆ ಇನ್ನೊಮ್ಮೆ ಬಹೆ. ಬಾಹೆ ಯಾಕಂದ್ರೆ ಹಾ. ಯಾವುದು ನಮ್ಮ ಸ್ಮೃತಿಯಲ್ಲಿ ಸವಿಯಾಗಿ ನಮ್ಮನ್ನು ಕಾಡ್ತದೋ ಹ್ಮ್ ಆ ಪ್ರದೇಶಕ್ಕೋ, ಆ ವ್ಯಕ್ತಿಗೋ, ಆ ಆವರಣಕ್ಕೋ ಮತ್ತೊಮ್ಮೆ ಹೋಗೋಣ ಅಂತ ಅನ್ನಿಸ್ತದೆ. ಮನಸ್ಸು ಹೇಳುತ್ತದೆ. ಕಹಿಯಾದ ಅನುಭವ ಆದರೆ ಮತ್ತೆಂದಿಗೂ ಹಿಂದೆ ಬರುವುದು ಬೇಡ ಅಂತ ತೋರ್ತದೆ. ಸರಿ. ಸದಾ ಕಾಲ ಮತ್ತೆ 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 ನಾನು ನೆನಪಿಸಿಕೊಳ್ಳುವಂತೆ ಹಾ. ಈ ಆಶ್ರಮದ ವಾತಾವರಣ ಹಿತಕರವಾಗಿಯೇ ಇದ್ದದ್ದು. ಹಾಗಾಗಿ ಹೋಗಿ ಬಹೆ. ಓಹೋ. ಇನ್ನೊಂದುಂಟು, ಆಮ್ ಗಮೀಪೆ, ಹಾ ಸದ್ಯದಲ್ಲಿ ಹ್ಮ್ ದೇವಲೋಕಕ್ಕೆ ಹಾ ಆಗಮಿಪೆ ಸದ್ಯದಲ್ಲಿ. ಹಾ 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 ಯಾಕಂದ್ರೆ ಹೋಗ್ತೇನೆ ಅಂತ ಹೇಳುವಾಗಲೇ ಬರ್ತೇನೆ ಬರ್ತೇನೆ ಅಂತ ಹೇಳೋಣ ಅಂತ ತೋರ್ತದೆ. ಹಾ ಇದಕ್ಕೆ ಕಾರಣವಾದದ್ದು ಹ್ಮ್ ಈ 500 ವರ್ಷಗಳ ಕಾಲ ಹಾ ನೀ ತೋರಿದ ಸ್ನೇಹ ಭಾವ. ಸ್ನೇಹಕ್ಕೆ ಅಂಟು ಅಂತ ಅರ್ಥ. ಹೌದು. ಸುಲಭದಲ್ಲಿ ಬಿಡಿಸಿಕೊಳ್ಳಲಾರದ ನಂಟದು. ಬಂದ ಅಂತಹ ಒಂದು ಬಂಧವನ್ನು ನನ್ನೊಂದಿಗೆ ಸ್ಥಾಪಿಸಿ ದೇವಲೋಕದಲ್ಲಾದರೂ ಬೇಸರ ಹುಟ್ಟಬಹುದಾದ್ದು ಈ ವಾತಾವರಣದಲ್ಲಿ ಅಯ್ಯೋ ಆಪ್ಯಾಯಮಾನವಾಗಿ ಹೋಯ್ತಲ್ಲ ಅಂತ ಕಂಡಿತು. ಎಷ್ಟು ಕಡೆ ನನ್ನನ್ನು ಓಡಾಡಿಸಿದೆಯೋ, ಎಷ್ಟು ಕಡೆ ನನ್ನೊಂದಿಗೆ ನಡೆದಾಡಿದೆಯೋ, ಎಲ್ಲಿ ಹೂ ಬೇಕು, ಎಲ್ಲಿ ಹಾಡಬೇಕು, ಎಲ್ಲಿ ಕುಣಿಯಬೇಕು, ನಿನ್ನ ಮನಸ್ಸಿಗೆ ಪ್ರಿಯವಾಗುವಂತೆ ನಡೆಯುವುದೇ ನನ್ನ ಲಕ್ಷ್ಯ. ಎಷ್ಟೋ ಸಲ ಇನ್ನೊಬ್ಬರಿಗೆ ಪ್ರಿಯವಾಗಿ ನಡ್ಕೊಳ್ಳುವುದು ಎಂಬುದು ಹಿಂಸೆ ಆಗ್ತದೆ, ಆದರೆ ಅದಲ್ಲ. ದೇವಯಾನಿಯ ಮುಖದಲ್ಲಿ ನಗು ಬಂದರೆ ಸಾರ್ಥಕವಾಯಿತು. ಆಚಾರ್ಯರ ನಿರ್ದೇಶನಕ್ಕಾಗಿ ಅಲ್ಲ, ನಿನ್ನ ಪ್ರಸನ್ನತೆಯಿಂದ ನನ್ನ ಹೃದಯವೂ ಸಂಭ್ರಮಿಸ್ತಾ ಇತ್ತು ಎಂಬುದಕ್ಕಾಗಿ ಇಷ್ಟು ಆನಂದ ಅನುಭೂತಿಯನ್ನು ಅನುಭವಿಸಿದ್ದೇನೆ. ದೇವಯಾನಿ ಕಳುಹಿ ಕೊಟ್ರೆ ಆಶ್ರಮವನ್ನು ಬಿಟ್ಟು ದೇವಲೋಕಕ್ಕೆ ಹೊರಡ್ತೇನೆ. ಕಚಕುಮಾರ, ಹೊರಟು ನಿಂತಹ ನಿನ್ನ ಮಾತು ಹೋಗಿ ಬಹೆ. ಹೌದು, ನಾವು ಆತ್ಮ ಅಂತ ಗುರುತಿಸುವುದು ನಮ್ಮನ್ನು, ಭಗವಂತನನ್ನು ನಾವು ಗುರುತಿಸುವಾಗ ಪರಮಾತ್ಮ ಅಂತ ಕರೆಯುತ್ತೆ. ಹೌದು. ಅದರಲ್ಲಿರುವುದು ಕೇವಲ ಜ್ಯೇಷ್ಠವಾದದ್ದು ಶ್ರೇಷ್ಠವಾದದ್ದು ಅಂತ ಮಾತ್ರ ಅಲ್ಲ, ಪರಮ ಪವಿತ್ರವಾದದ್ದು ಎಂಬ ನೆಲೆ. ಪಾವನತ್ವವನ್ನು ಆರೋಪಿಸುವಾಗ ಪರಮ ಅಂತ ಗುರುತಿಸ್ತೇವೆ. ಮಾತ್ರ ಅಲ್ಲ, ಆತ್ಮಕ್ಕೆ ಪರಮ ಗಮ್ಯವು ಅದ್ವೇ ತಾನೆ ಅಲ್ವಾ? 500 ವರ್ಷಗಳ ಹಿಂದೆ ನಿನ್ನೆ ಹಾಗೆ ಕಾಣಿಸ್ತಾ ಇದೆ ನನಗೆ. ನೀ ಬಂದದ್ದು 500 ವರ್ಷಗಳು ಕಳೆದು ಹೋಗಿದೆ. ಬಂದ ಹೊತ್ತಿನಲ್ಲಿ ಹೇಳಿದ್ದೆ ನಿನ್ನಲ್ಲಿ ಸಖ್ಯ ಬೇಕು. ನೀನು ಒಲಿದು ಸಖ್ಯದ ಹಸ್ತವನ್ನು ಚಾಚಿದೆ. ಹೌದು, 500 ವರ್ಷಗಳು ಸಖರಾಗಿ ನಾವು ಕಳೆದಿದ್ದೇವೆ. ಹೊರಟು ನಿಂತ ಈ ಹೊತ್ತಿನಲ್ಲಿ ನಿನ್ನನ್ನು ಕೇವಲ ಸಖ ಅಂತ ಆಡಿದ್ರೆ 500 ವರ್ಷದಲ್ಲಿ ನಾವು ಗಳಿಸಿದ ಸಖ್ಯಕ್ಕೊಂದು ಪಾವಿತ್ರತೆಯೇ ಇಲ್ಲ ಅಂತ ಅನ್ನಿಸಿಬಿಡುತ್ತದೆ. ಅಂದ್ರೆ ಅದಕ್ಕೆ ನಿನ್ನನ್ನು ಗುರುತಿಸಿ ಕರೆಯುವುದು ಹೇಗೆ ಗೊತ್ತಾ? ಹೇಗೆ? ಪರಮ ಸಖ. ಪರಮ ಸಖನಿಗೆ ನೀನು ಗುರುಕುಲ ವಾಸದಿಯೇ ಗುರುಕುಲ ವಾಸದಿಯೇ ಆ ಆ ಆ ಆ
ಸಖನೆ ಕೇಳೋ ನೀನು ಗುರುಕುಲ ವಾಸದಿ ವ್ರತದೋಳಿರುವೆ ಗುರುಕುಲ ವಾಸದಿ ಬ್ರಹ್ಮಚರ್ಯ ಎಂದು ಅರಿತು ಬೆಳಲಿಲ್ಲ ವಾಂಛ ವ್ರತದೊಳಿರುವೆ ಬ್ರಹ್ಮಚರ್ಯವೆಂಬುದ ಅರಿತು ಸಕನೆ ಸಖನೆ ಕೇಳು ಓ ಪರಮಸಖ ಸಖಿಯೇ, ಸಖ್ಯ ಅನ್ನುವುದಕ್ಕಿರುವ ತಾತ್ಪರ್ಯ ಏನು? ಕೇವಲ ಕೊಡುವುದಲ್ಲ, ಕೊಡುಕೊಳ್ಳುವಿಕೆ ಪರಸ್ಪರ ಅಲ್ವಾ? ಹೌದೇ ಹೌದು. ಅನುಭವಗಳು ಇರಬೇಕು. ನಿನಗಾಗಿ ನಾನು ತ್ಯಾಗವನ್ನು ಮಾಡುವುದು, ನನಗಾಗಿ ನೀನು ತ್ಯಾಗವನ್ನು ಮಾಡು. ಈ 500 ವರ್ಷಗಳಲ್ಲಿ ಅದೆಷ್ಟು ಬಾರಿ ನಡೆಯಲಿಲ್ಲ. ಓಹೋ, ನಾ ಬಯಸಿದೆ ಎಂಬ ಕಾರಣಕ್ಕಾಗಿ ನನ್ನ ನಾಟ್ಯವನ್ನು ನೀ ಎಡಬಿಡದೆ ಕಾಣುತ್ತಾ ಇದ್ದ. ನೀ ನೋಡುವುದಕ್ಕಾಗಿ ನಾನು ಕುಣಿತಾ ಇದ್ದ. ನಿನ್ನ ವಿದ್ಯಾಭ್ಯಾಸ ಹಾಳಾಗಕೂಡದು ಎಂಬ ಕಾರಣದಿಂದ ಗುರುಪದೇಶ ಅಪ್ಪಯ್ಯ ಉಪದೇಶ ಮಾಡುವ ಹೊತ್ತಿನಲ್ಲಿ ನಾ ಮೌನವಾಗಿರುವುದು. ಪಾರಸ್ಪರಿಕವಾಗಿ ನಮ್ಮೊಳಗೊಂದು ಹೊಂದಾಣಿಕೆ. ನೀ ಹೇಳಿ ನಾ ಮೌನವಾಗಿರುತ್ತಿದ್ದದಲ್ಲ, ನಾನು ಹೇಳಿ ನೀ ನೋಡುತ್ತಾ ಇದ್ದದ್ದು ಅಲ್ಲ. ನನ್ನ ಪ್ರಸನ್ನತೆಗಾಗಿ ನೀನು, ನಿನ್ನ ಪ್ರಸನ್ನತೆಗಾಗಿ ನಾನು, ಹೀಗೆ ತೊಡಗಿಸಿಕೊಂಡು 500 ವರ್ಷಗಳನ್ನು ಕಳೆದವರು. ಯಾರೋ ಹೇಳಿ ಅಲ್ಲ ಅವರಿಗಿದು ಹೀಗಾಗಲಿ ಅಂತ ಬಯಸಿ ವ್ಯವಹರಿಸುವಲ್ಲಿ ಕೃತಕತೆ ಇರ್ತದೆ. ಆ ಕೃತ್ರಿಮ ಭಾವವೇ ಇಲ್ಲದೆ ಸಹಜವಾಗಿ ನಾವು ಹೇಗಿದ್ದೇವೋ ಹಾಗಿರುವುದೇ ಪ್ರಿಯವಾದದ್ದು. ಆಶ್ಚರ್ಯ ಅಲ್ವೇನೆ? ಅಲ್ಲವೇ? ಕುಶ ಸಮಿತಿಗಳನ್ನು ನಿತ್ಯ ಸಂಗ್ರಹಿಸಬೇಕಾದ್ದು ನಿನಗೆ ಕರ್ತವ್ಯ, ಗುರುವಿನ ಆಜ್ಞೆ. ಹೌದು. ಆದರೆ ನಾನು ಆಡದೆ ಎಲ್ಲಿಯೋ ಯಾವಾಗಲೋ ಪ್ರಾಸಂಗಿಕವಾಗಿ ಆಡಿದ್ದನ್ನು ಕೇಳಿ ಕಾಡ ಹೂವುಗಳನ್ನು ಎಷ್ಟು ಬಾರಿ ತರಲಿಲ್ಲ ನೀನು? ಇಲ್ವೇ? ನನಗಾಗಿ ತಂದು ಕೊಟ್ಟಿದ್ದೆ. ಅಂದ್ರೆ ನನಗಾಗಿ ತುಡಿಯುವ ಮಿಡಿಯುವ ಮನಸ್ಸನ್ನು ಹೊಂದಿದವ ನೀನು, ನಿನಗಾಗಿಯೇ ದುಡೀತಾ ಇದ್ದವಳು ನಾನು. ಗುರುಕುಲ ವಾಸದಲ್ಲಿ ಬ್ರಹ್ಮಚರ್ಯ ವ್ರತ ದೀಕ್ಷಾಬದ್ಧನಾದವನು ನೀನು. ಗುರುಕುಲ ವಾಸ ಎನ್ನುವುದೇ ಒಂದು ವ್ರತ, ಅದರಲ್ಲಿ ಬ್ರಹ್ಮಚರ್ಯ ಎನ್ನುವುದು ಮತ್ತೊಂದು ವ್ರತ. ಹೀಗೆ ವ್ರತದೊಳಗೆ ಸಿಲುಕಿ ಅಂದ್ರೆ ಆಪತ್ತಿನಿಂದ ಅಂತಲ್ಲ, ಮಾಡಲೇಬೇಕಾದ ಸಂತೋಷ ಉಂಟು. ಸಂತೋಷದಿಂದ ಬದ್ಧತೆಯಲ್ಲಿ ನೀನಿದ್ದ ಹೊತ್ತು, ಆದ್ದರಿಂದಲೇ ಕೆಲವಷ್ಟು ಆಡಬೇಕಾದ್ದನ್ನಾದ್ರೂ ಆಡದೆ ಸುಮ್ಮನೆ ಉಳಿದಿದ್ದೆ ನಾನು. ಈ ಅವಧಿಯಲ್ಲಿ ಆಡುವುದಕ್ಕಾಗುವುದಿಲ್ಲ ಎಂಬುದರಿಂದ ಆದ್ರಿಂದ ಸುಮ್ಮನೆ ಇದ್ದೆ. ಆದರೆ ಅಷ್ಟಾಡಿದ ಮೇಲೂ ಇನ್ನು ಆಡುವುದಕ್ಕೆ ಉಳಿಸಿಕೊಂಡಿದ್ಯಲ್ಲೋ. ಸತ್ಯ ಹೇಳಬೇಕು, ಎಷ್ಟು ಮಾತಾಡಿದ್ದಿ ಇಷ್ಟು ಕಾಲ. ಸತ್ಯ ಹೇಳಬೇಕು ನಿನಗೆ,
ಆಡಬೇಕಾದ್ದೊಂದನ್ನು ಬಿಟ್ಟು ಉಳಿದದ್ದೆಲ್ಲ ಆಡಿದ್ದೇನೆ. ಆದ್ರೆ ನೀನು ಆಡಬಾರದನ್ನು ಆಡಿದ ಹಾಗೆ ನನಗೆ ಅನ್ನಿಸಲೇ ಇಲ್ಲ. ಚೇಚೆ ಹಾಗಲ್ಲಯ್ಯ ಮತ್ತೆ ಕಚಕುಮಾರ, ಯಾವುದನ್ನು ಈಗ ಆಡದೇ ಇದ್ರೆ ಮತ್ತೆ ಆಡುವುದಕ್ಕೆ ಅವಕಾಶ ಪುನರಪಿ ಲಭ್ಯ ಆಗುವುದೇ ಇಲ್ಲ. ಈ ನಿರ್ಣಯಕ್ಕೆ ನಾನು ಬಂದಿದ್ದೇನೆ. ಹೌದೇ? ಯಾಕಂದ್ರೆ ಆನ್ ಗಮಿಪೆ ಹೌದು, ಆಗಮಿಪೆ ಅಂತ ಆಡುವಲ್ಲಿ ನಾಳೆಯೇ ಬರ್ತೇನೆ, ಈ ನಿರ್ಣಯ ಉಂಟೋ ಹೇಳು? ಇಲ್ಲ ಇಲ್ಲ, ಶೀಘ್ರದಲ್ಲಿ. ಆ ಶೀಘ್ರ ಅನ್ನುವುದನ್ನು ನಾವು ಆತ್ಯಂತಿಕ ನಿರ್ಣಯಿಸುವುದಕ್ಕೆ ಆಗುವುದಿಲ್ಲ. ನೀ ನಾಲ್ಕಕ್ಕೆ ಹೋದ ಮೇಲೆ ನಮ್ಮ ಶೀಘ್ರ ಎಂಬುದು ಬೇರೆ, ನಿಮ್ಮ ಶೀಘ್ರ ಎಂಬುದು ಬೇರೆ ಆಗಿಬಿಡ್ತದೆ ಅಲ್ವಾ? ಜೊತೆಯಲ್ಲಿ ನೀನು ಸ್ವರ್ಗವನ್ನು ಸೇರಿದ ಮೇಲೆ ಅಲ್ಲಿನ ಕಾರ್ಯಕಲಾಪಗಳು, ಅಲ್ಲಿರಬಹುದಾದಂತಹ ನಿನ್ನ ಕರ್ತವ್ಯಗಳು ಇತ್ಯಾದಿಗಳ ಕಾರಣದಿಂದ ಬರಬೇಕು ಅಂತ ಬಯಸಿದ್ರೂ ಬರುವುದಕ್ಕಾಗದೇ ಇದೆ. ಬರಲೇಬೇಕು ಎಂಬ ನಿಬಂಧನೆ ಇಲ್ಲ, ಆದ್ರೆ ಬರಬೇಕು ಎಂಬ ವಾಂಛೆ ವಾಂಛೆ. ಆದ್ರಿಂದ ದಿನ ಮುಂದೆ ಹೋದೀತು. ಆದ್ದರಿಂದ ನನ್ನಲ್ಲಿಯೂ ಇರೋ ವಾಂಛೆಯೊಂದನ್ನು ಆಡದೆ ಉಳಿದೆನಾದರೆ ನಮ್ಮ ಸ್ನೇಹಕ್ಕೆ ಅಪಚಾರ ಮಾಡಿದ ಹಾಗಾಗುತ್ತದೆ. ಸಖ್ಯದಲ್ಲಿ ಯಾವ ಕಾರಣಕ್ಕೂ ಗೌಪ್ಯತೆ ಎನ್ನುವುದು ಇರಕೂಡದು. ಸಖನಲ್ಲಿ ಬಿಚ್ಚಿಡದೇ ಇದ್ರೆ, ಮುಚ್ಚಿಟ್ಟುಕೊಂಡ್ರೆ ಆ ಸಖ್ಯಕ್ಕೊಂದು ಅಪಚಾರವನ್ನು ಮಾಡಿ ಗುಟ್ಟನ್ನು ಇಟ್ಟುಕೊಂಡ್ರೆ ಅದಕ್ಕೆ ಸ್ನೇಹ ಅಂತ ಹೇಳುವುದಕ್ಕೆ ಇಲ್ವಲ್ಲ? ಹೌದಲ್ವ? ಪರಮ ಸಖ, ಪರಮ ಪಾವನವಾದ ಪುನೀತವಾದ ಮೈತ್ರಿ. ಆದ್ದರಿಂದ ನನ್ನೊಳಗಿದ್ದದನ್ನು ಬಿಚ್ಚಿಡಬೇಕು ಎಂಬ ಆಸೆ, ಈವರೆಗೆ ಮುಚ್ಚಿಟ್ಟದ್ದನ್ನು ಬಿಚ್ಚಿಡುವುದಕ್ಕೆ ಹೊರಟ್ರೆ ತಪ್ಪಾಗುತ್ತದೋ ಅಂತ ಒಂದು ಸಣ್ಣ ಅಂಜಿಕೆ. ಇಲ್ಲಿಯವರೆಗೆ ಇಲ್ಲದೆ ಇದ್ದದ್ದು ಇದೇನೇ ನಿನ್ನದು ಉಪಚಾರದ ಮಾತು ದೇವಯಾನಿ? ಶರದೆಂದು ಮುಗಿ ಬೇಳೆ ಮನದಿ ಸೋತೆಯಳ ಕಾರ್ಯವ ಶಿರಸ ವಹಿಸಿ ಎನ್ನಿಂದ ಪುದಗೈದು, ಶಿರಸ ವಹಿಸಿ ಎನ್ನಿಂದ ಪುದಗೈದು ತೆರಳುವೆ ಮರುದಿರಾಗೆ. ಶರದೆಂದು ಮುಗಿ ಬೇಳೆ ಮನದಿ ಗೌಪ್ಯಗಳೇನು ಗುರುದು ದಯಳ ಕಾರ್ಯವ ಅಯ್ಯೋ ಸಂಕೋಚವೇ ಯಾಕೋ ಏನೋ ಮೊದಲ ಇಲ್ಲಿಯವರೆಗೆ ಕಾಣದೇ ಇದ್ದ ಹಾಗೆ ಇನ್ನೆಂಥದ್ದೋ ಒಂದು ಭಾವನೆಯನ್ನು ಲೇಪಿಸಿಕೊಂಡು ಮುಖ ಕೆಂಪು ಕೆಂಪು ಮಾಡ್ತಾ ಇದ್ದೆ. ನನಗೆ ಪ್ರಥಮ ಅನುಭವ ಇದು. ನಾನೆದುರಿದ್ದಾಗ ನೆಲ ನೋಡ್ತಾರ ಯಾರಾದರೂ? ನನಗೆ ಯಾಕೋ ಏನೋ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದಕ್ಕೆ, ನಿನ್ನ ಮುಖ ನೋಡಿ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೋಗಿ ಬರ್ತೇನೆ ಅಂತ ಹೇಳೋಣ ಅಂತ ನಾನು ಬಯಸಿದ್ರೆ ನನಗೆ ತಲೆ ಎತ್ತುವುದಕ್ಕಾಗುವುದಿಲ್ಲ. ನಾನು ಕಾಣದೇ ಇದ್ದ ಒಂದು ಹೊಸ ವಿನ್ಯಾಸ ಕಾಣ್ತಾ ಉಂಟು. ದೇವಯಾನಿ, ಓ ಎಷ್ಟು ಸಲ ನನ್ನಲ್ಲಿ ಹಾಡಿಸಲಿಲ್ಲ ನೀನು? ಹೌದು. ನನಗೆ ಗೊತ್ತಿಲ್ವಾ? ಮನುಷ್ಯರು ಕೇಳಬಹುದಾದ ಹಾಗೆ ನನಗೆ ಹಾಡಲಿಕ್ಕೆ ಬಂದಿತ್ತೆ. ನಿನ್ನದು ದೇವಗಾನ, ಆದರೂ ದೇವಯಾನಿಗಾಗಿ ನನ್ನ ಗಾನ. ಹೌದು, ಚೆನ್ನಾಗಿ ಉಂಟು ಅಂತ ಹೇಳ್ತಿದ್ದಿ. ಎಷ್ಟು ಕಷ್ಟ ಆಗಿರ್ಬೋದು ನಿನಗೆ, ಎಷ್ಟು ಚಪ್ಪಾಳೆ ತಟ್ಟಲಿಲ್ಲ. ಹೌದಪ್ಪ, ಎಷ್ಟು ಕಷ್ಟ ಆಗಿರ್ಬೋದು ಕೇಳಲಿಕ್ಕೆ. ಆದರೂ ಮತ್ತೆ ನನಗೂ ಗೊತ್ತಿತ್ತು. ಯಾಕಿದನ್ನು ಆನಂದವಾಗಿಯೇ ನಾವು ಭಾವಿಸಿದೆವು. ಪರಸ್ಪರರಿಗೊಂದು ಹೌದು ವಿಶ್ವಾಸ ಇದ್ದಾಗ, ಸಖ್ಯ ಇದ್ದಾಗ, ಉಳಿದವರಿಗೆ ಅಸಹನೀಯ ಅಂತ ಅನ್ನಿಸಿದ ಸ್ವರವೋ, ಹೌದು, ಕುಣಿತವೋ ಅಲ್ಲ ವರ್ತನೆಯ, ಅದು ಆಪ್ಯಾಯಮಾನವೇ ಆಗ್ತದೆ. ಹೌದೇ ಹೌದು. ಅಂಥಲ್ಲಿ ದೇವಯಾನಿ ಕುಣಿ ಅಂತಂದ್ರೆ ನೀ ಕುಣಿಲಿಲ್ವಾ? ಕುಣಿದಿದ್ದೇನೆ, ಬಹಳ ಚಂದ ಕುಣಿತಾ ಇದ್ದೇನೆ ಅಂತ ನೀನು ಎಣಿಸಿದ್ಯಾ? ಹೌದು, ನನಗೆ ಗೊತ್ತಿದೆ ನನಗೆ ಕುಣಿಯುವುದಕ್ಕೆ ಬರುವುದಿಲ್ಲ ಅಂತ. ಆದ್ರೊಂದು ನನಗೆ ಗೊತ್ತಾಗಿದೆ ನಿನಗೆ ಕುಣಿಯುವುದಕ್ಕೆ ಬರುವುದಿಲ್ಲ ಅಂತ. ಆದ್ರೂ ನೀ ಮೆಚ್ಚಿದ, ಆದ್ರೂ ಕುಣಿತೀಯಲ್ಲ, ಅದಕ್ಕಾಗಿಯೇ ನಾ ಮೆಚ್ಚಿದ್ದೆ. ಹೌದು, ಯಾವ ಸಂಕೋಚವೂ ಇಲ್ಲದೆ ಈ ಕಚನ ಜೊತೆಯಲ್ಲಿ ಇಷ್ಟರವರೆಗೆ ಮಾತನಾಡಿದವಳು, ವ್ಯವಹರಿಸಿದವಳು, ಇವತ್ತು ನನಗೆ ಹೇಳಬೇಕು ಅಂತ ಉಂಟು, ಹೇಗೆ ಹೇಳುವುದು ಅಂತ ಗೊತ್ತಾಗುವುದಿಲ್ಲ. ನಾನು ಹೇಳ ಕಚನೆ, ಇದು ನನ್ನ ಮಾತು ಹೀಗೆ, ನನಗೆ ಹೇಳಲಿಕ್ಕಿರುವುದು
ಆ ದೇವಯಾನಿ ಎಲ್ಲಿ ಹೋದ್ಲಪ್ಪ? 500 ವರ್ಷ ಇಷ್ಟು ಸಲುಗೆಯಿಂದ ಇದ್ದು ಈಗ ನಾ ಹೊರಡ್ಲಿಕ್ಕೆ ಆಗುವಾಗ ನನಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತೀಯ ದೇವಯಾನಿ? ಅಂತಹ ಗೋಪ್ಯಗಳೆಲ್ಲ ಇಟ್ಟುಕೊಳ್ಬೇಕಾದ ಅಗತ್ಯ ಇಲ್ಲ. ಮೊದಲ ಬಾರಿ ನಿನ್ನನ್ನು ಕಂಡಾಗ ನಾನು ಆಡಿದ ಮಾತು ನಿನಗೆ ನೆನಪಿದ್ದೀತು. ಶರದಿಂದು ಭಾಸಕ ಪೂರ್ಣಚಂದ್ರನ ಬೆಳಕು ಆಕಾಶದಲ್ಲಿ ಕಂಡ ಹಾಗೆ ನಿನ್ನ ಮುಖ ನೋಡಿದಾಗ ನಮ್ಮಂಥವರಿಗೂ ತಣುಪಿನ ಅನುಭವವಾಗ್ತದೆ. ಸತ್ಯ. ಈಗಲೂ ಅದನ್ನೇ ಆಡೋದು ನಾನು. ಶರದಿಂದು ಮುಖಿ ಅಂತಹ ಆ ವರ್ಚಸ್ಸು, ಆ ತಣುಪು ಅದಿದ್ದವಳು ಈಗ ಯಾವುದೋ ಒಂದು ಭಾವದಲ್ಲಿ ನಿನ್ನ ಮುಖವನ್ನು ಮುಚ್ಚಿ ಒಳಗಿದ್ದದ್ದು ಬೇರೆ ಅಂತ ತೋರಿಸುವುದಕ್ಕೆ ಕೊಟ್ಟಿದ್ದೀಯಲ್ಲ. ನಿನಗೆ ಅಡಗಿಸಿಡುವುದಕ್ಕೆ ಬರುವುದಿಲ್ಲ. ಯಥಾರ್ಥವೇನು ಅದನ್ನು ಹೇಳುವಲ್ಲಿ ಈ ಕಚನಲ್ಲಿ ಸಂಕೋಚ ಬೇಡ. ತಾಯಿಯಲ್ಲಿ ಮಗು ಕೇಳುವುದುಂಟು, ಅಮ್ಮ ನಾನು ನಿನ್ನನ್ನು ಮುಟ್ಟಲೋ? ಮತ್ತೆ ಮುಟ್ಟದೆ ಇನ್ಯಾರನ್ನು ಮುಟ್ಟ ಅಲ್ಲ, ತಾಯಿಗಾದ್ರೂ ಮಗು ಮುಟ್ಟಬೇಕಾದದ್ದೇ ಧರ್ಮ ಹೇಳು. ಅಂತೆ ಆಪ್ಯಾಯಮಾನವಾದ ಹೃದಯ ಭಾವವುಳ್ಳ ನನ್ನಲ್ಲಿ ಕಚಾನಿನಲ್ಲಿ ಏನೋ ಹೇಳಲಿಕ್ಕುಂಟು, ಹೇಳಲ್ಲ. ಹೇಳದೆ ಇದ್ರೆ ಅದು ಅಪರಾಧ ಅಲ್ವೇನೆ? ಮುಚ್ಚಿಡಬಹುದಾ? ಸಂಕೋಚವಿಲ್ಲದೆ ನಿನ್ನ ಸ್ನೇಹಿತನಾದ ಕಚನಲ್ಲಿ ಧಾರಾಳ ಹೇಳಲೇಬೇಕು. ಏನದು ಕಚಕುಮಾರ? ನೀನಿಷ್ಟು ಧೈರ್ಯ ಕೊಟ್ಟ ಮೇಲೆ ಮತ್ತೆ ಮುಚ್ಚಿಡುವುದಕ್ಕೇನಿದೆ? ನೀನು ಇಲ್ಲಿಗೆ ಬಂದದ್ದು ಯಾವುದಕ್ಕಾಗಿ? ವಿದ್ಯಾಭ್ಯಾಸಕ್ಕಾಗಿ. ವಿದ್ಯಾ ಕಾಮನೆಯನ್ನು ಇರಿಸಿಕೊಂಡು ಬಂದದ್ದು. ಹೌದು. ನಿನಗೂ ಇಳಿದು ಬರುವಾಗ ಒಂದು ಕಾಮನೆ ಇತ್ತಲ್ವಾ? ಹೌದು, ವಿದ್ಯಾ ಕಾಮನೆ. ಯಾವ್ಯಾವುದೋ ಕಾಮನೆ. ಅದೇ ಒಂದು ವಿದ್ಯೆಯನ್ನು ಪಡೆಯಬೇಕೆಂಬ ಕಾಮನೆ ಇತ್ತಲ್ವಾ? ಇತ್ತು. ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕಾಮನೆ ಇರ್ತದಲ್ವಾ? ಇರ್ತದೆ. ಆ ಕಾಮನೆಯ ಮೇಲೆ ಕನಸುಗಳು ಕಟ್ಟುವುದಲ್ವಾ? ಆ ಕನಸು ನನಸಾಗಬೇಕು ಅಂತ ಬದುಕಿನುದ್ದಕ್ಕೂ ದುಡಿಯುವುದಲ್ವಾ? ನೀನೊಮ್ಮೆ ನೇರ ಮಾತಾಡಬಾರ್ದೇನೆ, ಇದೆಲ್ಲ ಎಂತದು? ನಾನು ನನ್ನ ಕಾಮನೆಯನ್ನು ಹೇಳ ಕೇಳುವ ವಿದ್ಯಾ ಕಾಮಿತದಿ ಬಲುಧಾರಭ್ಯ ವಿದ್ಯಾ ಕವಿತದಿ ಬಂದು ಕಚಕುಮಾರ, ಕುಣಿಯಬೇಕು ಅಂತ ಕುಣಿಯುವುದಲ್ಲ, ಕುಣಿದು ಹೋಗುವುದು. ಹೌದಪ್ಪ. ಕುಣಿಯುವುದು ಹಾಗೆ, ಕುಡಿಯುವುದು ಹಾಗೆ ಅಲ್ವಾ? ಎರಡು ಒಟ್ಟಿಗೆ ಆದ್ರೆ ಇನ್ನೂ ಎಲ್ಲವೂ ಹೋಗುವುದೇ. ಅದನ್ನು ನೀನು ನನಗೆ ಹೇಳಬೇಕನ್ನು. ಎರಡನ್ನೂ ನಮ್ಮ ಆಶ್ರಮದಲ್ಲೇ ಕಂಡವಳು. ಆದ್ರಿಂದಲೇ ಅಲ್ವಾ ನಿನ್ನಲ್ಲಿ ಹೇಳಿದ್ದು. ಕುಡಿದ ಅಪ್ಪನನ್ನೂ ಕಂಡಿದ್ದೇನೆ, ಕುಡಿದು ಕುಣಿದ ಅಪ್ಪನನ್ನೂ ನೋಡಿದ್ದೇನೆ. ಹೌದೌದು. ಈಗ ಹುಚ್ಚೆದ್ದು ಕುಣಿಯುವ ಮನಸ್ಸನ್ನೂ ಕಂಡಿದ್ದೇನೆ. ಹೌದು ಕಚಕುಮಾರ, ವಿದ್ಯಾ ಕಾಮನೆಯಿಂದ ಇಲ್ಲಿಯವರೆಗೆ ಬಂದ ನಿನ್ನಲ್ಲಿ ಬಂದ ದಿನವೇ ಒಂದನ್ನು ಹೇಳಬೇಕು ಅಂತ ಬಾಯಿ ತೆರೆದಿದ್ದೆ. ಹೇಳಬೇಕಿತ್ತಲ್ಲ. ತಪ್ಪಾಗುತ್ತದೆ ಅಂತ ಹೇಳಲಿಲ್ಲ. ತಪ್ಪಾದದ್ದನ್ನೇ ಹೇಳಲಿಕ್ಕೆ ಬಯಸಿದ್ಯಾ? ಅಲ್ಲ, ಆಗ ಹೇಳಿದ್ರೆ ತಪ್ಪಾಗ್ತದೆ ಅಂತ ತಿಳಿದ್ಯಾ? ಕಚಕುಮಾರ, ನಾವು ಹೇಳುವ ವಿಷಯ ಸರಿಯೇ ಇರಲಿ, ಕಾಲವನ್ನು ಅನುಲಕ್ಷಿಸಿ ಅದರ ಸರಿ ತಪ್ಪುಗಳು ನಿರ್ಧರಿಸಲ್ಪಡುವುದು. 500 ವರ್ಷಗಳು ಕಳೆಯುವಾಗ ಅದು ಸರಿ ಅಂತ ಆಗುತ್ತದೆ. ಆದೀತು. ಯಾವುದೋ ಒಂದು ಹಂತದಲ್ಲಿ ಅದನ್ನು ಸರಿ ಅಂತ ಒಪ್ಪುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಮಗುವೊಂದು ಬಯಸಬಾರದ್ದು, ಯುವಕನೊಬ್ಬ ಬಯಸಬಹುದಾದದ್ದು. ಆ ಮಗುವೇ ಯುವಕನಾದಾಗ ಅದನ್ನು ಬಯಸಿದ್ರೆ ಅದನ್ನು ತಪ್ಪು ಅಂತ ಹೇಳುವುದಕ್ಕಿಲ್ಲ. ಸರಿ ತಪ್ಪುಗಳ ನಿರ್ಣಯ ಆಗುವುದು ಆ ಮಗುವಿನ ಕಾಲಮಾನವನ್ನು ಗುರುತಿಸಿ, ವ್ಯಕ್ತಿಯಿಂದ, ಸ್ಥಳದಿಂದ, ದೇಶದಿಂದ. ಹೌದಾ? ನನಗಿಂತ ಹೆಚ್ಚು ತಿಳಿದವ ನೀನು. ಯಾವ ಸರ್ವ ಹಾಗೆ ನೋಡಿದ್ರೆ ನಿನ್ನನ್ನೇ ನಿನಗಿಂತ ಹೆಚ್ಚು ತಿಳಿದಿದ್ದೇನೆ ಅಂತ ಕಾಣುತ್ತದೆ. ನನಗೂ ಅರ್ಥ ಆಗಿಲ್ವಾ? ಯಾವ ಸರ್ವ ವಿದ್ಯೆಗಳನ್ನು ಆಶಿಸಿ ಇಲ್ಲಿಯವರೆಗೆ ಬಂದು ವಿದ್ಯಾಕಾಮನೆಯಿಂದ ನೀವು ವರ್ತಿಸಿದೆಯೋ,
ನನಗೂ ಅಂಥದ್ದೇ ಒಂದು ಕಾಮನೆ ಹುಟ್ಟಿಕೊಂಡದ್ದು. ನಿನಗೂ ವಿದ್ಯಾ ಕಾಮನೆಯ? ಸರ್ವ ವಿದ್ಯೆಯೂ ನನ್ನ ವಶ ಆಗಬೇಕು, ಮತ್ತೆ ಸರ್ವ ವಿದ್ಯೆಗಳು ನನ್ನ ವಶ ಆಗಬೇಕು. ಸರಿ, ಹಾಗಾದ್ರೆ ನಾನೇ ವಿದ್ಯೆಯನ್ನು ಪಡೆಯುವುದಲ್ಲ, ಮತ್ತೆ ಅದಕ್ಕೆ ಮಾಧ್ಯಮಗಳು ಬೇರೆ ಬೇರೆ. ವಿದ್ಯಾವಂತನೊಬ್ಬನನ್ನು ನನ್ನ ವಶವಾಗಿಸಿಕೊಂಡ್ರೆ ಸರ್ವ ವಿದ್ಯೆಗಳು ನನ್ನ ವಶವಾದ ಹಾಗಾಗುತ್ತದೆ. ನೀವು ಒಳ್ಳೆ ಉಪಾಯ. ಹೆಣ್ಣೊಬ್ಬಳಿಗೆ ಸಾಧ್ಯ ಆಗುವ ಮಾರ್ಗ ಅಲ್ಲ, ಅದಕ್ಕಿಂತ ಹೆಚ್ಚು ಈ ಉಪಾಯವನ್ನು ಎಲ್ಲರೂ ಮಾಡ್ಲಿಕ್ಕೆ ಹೊರಟ್ರೆ ಯಾರು ಕಲಿಯೋರು ಇರ್ಲಿಕ್ಕಿಲ್ಲ, ಎಲ್ಲರೂ ಕಲ್ತವರನ್ನೇ ಇಟ್ಟುಕೊಂಡ್ರಾಯ್ತಲ್ಲ. ಹೌದಾದ್ರೆ ಎಲ್ಲರಿಗೂ ಅದು ಸಾಧ್ಯ ಆಗುವುದಿಲ್ಲ. ಸಾಧ್ಯವಾಗ ಸಾಧ್ಯವಾಗುವ ಶುಕ್ರಾಚಾರ್ಯರ ಮಗಳಿಗೆ ಸಾಧ್ಯ ಆಗುತ್ತದೆ, ಮತ್ತೆ ಶುಕ್ರಾಚಾರ್ಯರ ಮಗಳಿಗೆ ಅದು ಸಾಧುವೂ ಆಗುತ್ತದೆ. ಓಹೋ, ಅಲ್ಲ ಅದೌದು, ಕೆಲವರಿಗೆಲ್ಲ ಅಸಾಧುವಾದದ್ದು ನಿಮಗೆ ಸಾಧು ಅಂತ ಆಗುತ್ತದೆ. ಅಯ್ಯ ಏನು ಅಂತ ಹೇಳುವ, ಮನದ ವಾಂಚೆ ನಾಡಬೇಕು ಅಂತಲೇ ಹೊರಟದ್ದು. ನೆಮ್ಮದಿಯಿಂದ ಮಾತಾಡ್ಲಿಕ್ಕೂ ಕೆಲವು ಸಲ ಕಷ್ಟ ಆಗ್ತದೆ. ಇರುವುದು ರಾಕ್ಷಸರ ಲೋಕದಲ್ಲಲ್ವಾ, ಏನು ಮಾಡುವ, ಹಾಗೆ ಇರುವುದಲ್ವೇನೋ ಕಚಕುಮಾರ. ಹದ್ದುಗಳ ಮಧ್ಯದಲ್ಲಿರುವಂತಹ ಗಿಳಿಯೊಂದು ಬಯಸಿದ್ರೆ ಗಿಳಿಯನ್ನೇ ಬಯಸಬೇಕು ಹೊರತು ಹದ್ದುಗಳೊಂದಿಗೆ ಹೊಂದಿ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಸಹಜ ಅಲ್ವಾ? ಹದ್ದುಗಳ ಮಧ್ಯದಲ್ಲಿ ಬದುಕುತ್ತಾ ಇದ್ದ ಅರಗಿಣಿ ಅಂತ ಅಪ್ಪಯ್ಯ ನನ್ನನ್ನು ಆರೋಪಿಸ್ತಾ ಇದ್ದದ್ದು. ದೇವಲೋಕದಿಂದ ಇಳಿದು ಬಂದಂತಹ ಶುಕ ಭಾಷೆ ನೀನು. ನಮ್ಮಲ್ಲಿ ಒಂದು ಸಾಂಗತ್ಯ ಏರ್ಪಟ್ಟದ್ದು ಆ ಕಾರಣದಿಂದ. ಸಮಾನ ವ್ಯಸನೇಶು ಶೀಲೇಶು ಮೈತ್ರಿ. ಹೌದಪ್ಪ, ಆ ಭಾವದಿಂದ ಹುಟ್ಟಿಕೊಂಡಂತಹ ಮೈತ್ರಿ ಮುಚ್ಚಿಡುವುದಕ್ಕೆ ಸಾಧ್ಯ ಇಲ್ಲ. ಬಿಚ್ಚಿಟ್ಟು ಆ ಕೆಲವು ಕಾಲದಿಂದ ಬಿಚ್ಚಿಟ್ಟಿದೆ. ನನ್ನ ಆಂಗಿಕ ಅಭಿನಯದಿಂದ ನೀ ಅರ್ಥವಿಸಿಕೊಳ್ತಿ ಅಂತ ನೋಡಿದೆ. ನೋಡು, ನಾನು ಅಲ್ಲ ಗೀಚಿದ್ದೆಷ್ಟು, ತಲೆ ತಗ್ಗಿಸಿದ್ದೆಷ್ಟು, ನನ್ನದೇ ಸೀರೆಯ ಸೆರಗನಿಕ್ಕಿ ಗಂಟಿಕ್ಕಿದ್ದೆಷ್ಟು. ಇದೆಲ್ಲ ಆಂಗಿಕ ಕ್ರಿಯಾಚೇಷ್ಟೆಗಳಿಗೆ ಅರ್ಥ ಏನು ಗೊತ್ತೇನೋ? ಹೆಣ್ಣೊಬ್ಬಳ ಮನ ಅರಿತವನು ಅಂತ ಯೋಚಿಸಿದ್ರೆ ಇಲ್ಲ, ಬರೇ ವಿದ್ಯಾಕಾಮನೆ ಅಂತಷ್ಟೇ ತಿಳಿದವ ನೀನು. ನಿಜವಾಗಿ ನನಗದು ಅರ್ಥ ಆಗೋದಿಲ್ಲ. ನೇರವಾಗಿ ಹೇಳಿಬಿಡ್ಲ? ಹೇಳು. ಸಕಲ ವಿದ್ಯೆಯನ್ನು ಪಡೆದ ವಿದ್ಯಾಕಾಮನೆಯಿಂದ ಬಂದಂತಹ ಕಚಕುಮಾರನನ್ನು ನಾನು ಪಡೆದೆ ಅಂತಾದರೆ ಸಕಲ ವಿದ್ಯೆಗಳನ್ನು ನಾನು ಪಡೆದ ಹಾಗೆ ಅಂತ ಧ್ವನಿಪೂರ್ಣವಾಗಿ ಆಡಿದ್ದು. ನೇರವಾಗಿ ಆಡುತ್ತೇನೆ ಕಚಕುಮಾರ. ನನ್ನೊಳಗೆ ಕಾಮವೆಂಬಂತಹ ಪ್ರೇಮವೆಂಬಂತಹ ಸುಮ ಹೊರಳುವುದಕ್ಕೆ ಕಾರಣವಾದ ನೇಸರ ನೀನು. ನಿನ್ನಿಂದಲೇ ಬಿರಿದಂತಹ ಪುಷ್ಪ ನಾನು. ದೇವಯಾನ ಅಂದರೆ ದೇವಲೋಕಕ್ಕೆ ಹೋಗುವ ಮಾರ್ಗ ಅಂತ ಅರ್ಥ. ನಿನ್ನೊಂದಿಗೆ ದೇವಯಾನಕ್ಕೆ ಹೆಜ್ಜೆಯನ್ನಿಡುತ್ತಾ ದೇವಲೋಕವನ್ನು ಸೇರಿ ನಿನ್ನ ಮನವನ್ನು ಸೇರುತ್ತಾ ಬೆಳಗುತ್ತಾ ಸುದೀರ್ಘವಾದ ಬದುಕನ್ನು ನಿನ್ನೊಂದಿಗೆ ಹಂಚಿಕೊಂಡು ದಾಂಪತ್ಯವನ್ನು ನಡೆಸಬೇಕು ಅಂತ ಅಪೇಕ್ಷೆ ಆಗಿದೆ. ನನ್ನ ಕೈ ಹಿಡಿತೀಯೇನೋ ಕಚಕುಮಾರ? ನನ್ನನ್ನು ಮದುವೆ ಆಗೋ ಹರನೇ. ನೀನೇ ತೆಗಿರುವುದದು ಭಾಷೆಯ ಎನ್ನ ಸಹೋದರಿ ನಮಿಸುವೆ. ಗುರುದುದೇ ಎನ್ನ ಸಹೋದರಿ ನಮಿಸುವೆ. ಪರಮಾಜ್ಞಾನಿ ನೀನು. ದೇವಯಾನಿ, ಏನ್ ಆಡಿಬಿಟ್ಟೆ? ಏನಾಯಿತು ಕಚಕುಮಾರ? ಅಷ್ಟರವರೆಗಿನ ಸಂಭ್ರಮವನ್ನು ಒಂದು ಕ್ಷಣದಲ್ಲಿ ಮಣ್ಣುಗೂಡಿಸಿ ಬಿಟ್ಟಿಯಲ್ಲ.
ಏನನ್ನು ಆಡ್ತೇವೆ ಎಂಬುದು ಎಲ್ಲಿ ಆಡ್ತೇವೆ ಎಂಬುದರಿಂದಲೂ ಪರಿಣಮಿಸ್ತದೆ. ಹೌದು. ನೀ ಕೆಟ್ಟ ನುಡಿಯನ್ನು ಆಡುವವಳು ಅಂತ ನಾನು ತಿಳಿಯುವುದಿಲ್ಲ. ಆದರೆ ಇಲ್ಲಿ ಆಡಬಹುದಾದರೆ ಅದನ್ನು ದುರ್ಭಾಷೆ ಅಂತಲ್ಲದೆ ಮತ್ತೇನು ಹೇಳೋಣ. ಛೇ, ಇಷ್ಟು ಕಾಲ ಯಾವುದು ಶುದ್ಧವಾದ ಸ್ನೇಹ ಭಾವ ಅಂತ ನಾನು ತಿಳಿದನ, ಅದಕ್ಕೊಂದು ಕಶ್ಮಲದ ಲೇಪನ ಮಾಡಿಬಿಟ್ಟಿಯಲ್ಲ. ಛೇ, ಗುರುಪುತ್ರಿ ನೀನು. ನನ್ನಂಥವನೊಬ್ಬ ಇದನ್ನು ಅಂಗೀಕರಿಸಿದರೆ ಆಗ ನಾನು ಗುರುದ್ರೋಹ ಮಾಡಿದ ಹಾಗಾಗ್ತದೆ. ಛೇ, ಇಲ್ಲವೇ ಇಲ್ಲ. ಅಲ್ಲ, ಲೋಕದ ದೃಷ್ಟಿಯಲ್ಲಿ ಇಷ್ಟು ಕಾಲ ಇವರು ಓಡಾಡ್ತಾ ಇದ್ದರು, ಒಡನಾಡ್ತಾ ಇದ್ದರು, ಇದೆಲ್ಲವೂ ಕಾಮಭಾವ ಸಮ್ಮಿಶ್ರಿತವಾಗಿತ್ತು ಅನ್ನೋ ತಿಳಿಯುವುದಕ್ಕೆ ಆಸ್ಪದವಾಗ್ತದೆ. ಲೋಕದ ಕಣ್ಣಿಗೆ ಸಂದೇಹ ಬಾರದಂತೆ ಬದುಕುವುದು ಒಂದು ಆದರ್ಶವೇ. ದೇವಯಾನಿ, ಇಲ್ಲ, ನೀನಿದನ್ನು ಆಡಕೂಡ. ಒಂದು ವೇಳೆ ನೀನು ಈ ಭಾವದಿಂದಲೇ ಆಡಿದೆ ಅಂತಾದರೆ ಇಲ್ಲಿಯವರೆಗಿನ ದೇವಯಾನಿಯ ವ್ಯಕ್ತಿತ್ವವನ್ನು ಮಸುಳಿಸಿದಂತೆ ಮಾಡಿದ ಹಾಗಾಗ್ತದೆ. ಕೂಡದು. ಅಂತಹ ಯಾವ ಭಾವದಿಂದಲೂ ನಾನು ನಿನ್ನನ್ನು ಕಂಡದ್ದಿಲ್ಲ. ಒಂದು ಕ್ಷಣವಾದರೂ, ಒಂದು ಮುಹೂರ್ತ ಕಾಲವಾದರೂ ನಾನಂತಹ ದೃಷ್ಟಿಕೋನದಿಂದ ನಿನ್ನಲ್ಲಿ ವ್ಯವಹರಿಸಿದ್ದೇನೆ ಎನ್ನುವುದಕ್ಕೆ ನಿನ್ನ ಹೃದಯದಲ್ಲಿ ಒಂದು ಸಾಕ್ಷಿ ಉಂಟೇನೆ? ಇಲ್ಲವೇ ಇಲ್ಲ. ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೇನೆ. ನಿನ್ನ ಮನಸ್ಸಿನಲ್ಲಿ ಅಂತಹ ಭಾವವೇನಾದರೂ ಹುಟ್ಟುವುದಕ್ಕೆ ನನ್ನ ವರ್ತನೆ ಕಾರಣವಾದರೆ ಇದು ಕೈ ಜೋಡಿಸಿ ಕೇಳ್ತೇನೆ, ಕೈ ಮುಗಿಬೇಡುವ. ಅಂತಹ ಯಾವ ಯೋಚನೆಯೂ ಬೇಡ. ಅದನ್ನು ಯೋಚಿಸುವುದೂ ನಿಷೇಧವೇ, ಆಚರಿಸುವುದಕ್ಕಂತೂ ಇಲ್ಲವೇ ಇಲ್ಲ. ಆದ್ರಿಂದ ಇದು ದುರ್ಭಾಷೆ ಆಗ್ತದೆ ದೇವಯಾನಿ. ಬೇಡ ಆಡಬೇಡ. ಕಚಕುಮಾರ, ದುರ್ಭಾಷೆ ಆಗುವುದು ಕೇವಲ ದೇಹಗಳ ಭಾವ ಎಂಬ ಭಾವದಿಂದ ಗುರುತಿಸಿದ್ರೆ ಇದು ನನ್ನ ದೇಹದ ಬಯಕೆ ಅಂತ ಬಯಸಿ ಮಾಡಿದ್ಯೋ? ಮತ್ತೇನು ಮನಸ್ಸಿನಲ್ಲಲ್ವೇನೋ ನಿನ್ನನ್ನು ಬಯಸಿ ವರಿಸಿದಂತ ಮನದಿ ನಿನ್ನ ವರಿಸಿದಂತ ವನಿತೆಯಳ ತೊರೆಯ ಈಗ, ವನಿತೆಯಳ ತೊರೆಯಲಿ ಈಗ ಘನತರದ ಪಾತಿಥ್ಯಗಳ ಅನುಸರಿಸಿ ನರಕ ಆಗುವುದು. ಮನದಿ ನಿನ್ನ ವರಿಸಿದಂತ ವನಿತೆಯಳ ತೊರೆಯಲೀಗ ಘನತರದ ಪಾತಿಥ್ಯಗಳ ನರಕ ಆಗುವುದು. ಮನದಿ ನಿನ್ನ ವರಿಸಿದಂತ ವನಿತೆಯಳ ತೊರೆಯಲೀಗ ಕಚಕುಮಾರ. ದೇವಯಾನಿ, ಅಷ್ಟು ಕುಬ್ಜನಾಗುತ್ತಾ ಇದ್ದಿ, ನಿನ್ನನ್ನು ನೀ ಸಂಕೋಚಗೊಳಿಸಿಕೊಳ್ತಾ ಅಪರಾಧ ಮಾಡಿದ ಹಾಗೆ ಮಾತಾಡ್ತಾ ಇದ್ದಿ. ಯಾಕೋ ಹಾಗೆ ಭಾವಿಸ್ತಾ ಇದ್ದಿ ನೀನು? ಶಾಸ್ತ್ರೋಕ್ತವಾದದ್ದನ್ನೇ ನಡೆಯಬೇಕಾದ್ದು ಶಾಸ್ತ್ರಜ್ಞನಾದ ನಿನಗೆ ಕರ್ತವ್ಯ. ನಾನದನ್ನು ತಪ್ಪು ಅಂತ ಆಡ್ತಾ ಇಲ್ಲ. ಗುರುಪುತ್ರಿ ನೀನು, ಸಹೋದರಿಗೆ ಸಮಾನ ಅಲ್ವೇ? ನೀನನ್ನು ಬಯಸಬಹುದು. ಚೇಚೆ ದೇವಯಾನಿ, ನಿನ್ನ ಚಾರಿತ್ರ್ಯಕ್ಕೂ ಅಪಚಾರ, ನನ್ನ ಬದುಕಿಗೂ ಅಪಚಾರ ಅಂತ ಆಡ್ತಾ ಇಲ್ವ? ಅಷ್ಟೆಲ್ಲ ನೀನು ಯೋಚಿಸಬೇಕಾದಿಲ್ವ? ಅಂದ್ರೆ ಶಾಸ್ತ್ರೋಕ್ತವಾಗಿಯೇ ಇದೆ. ಶಾಸ್ತ್ರ ತಪ್ಪಿದ ವ್ಯವಹಾರ ಇದಲ್ಲವೇ ಅಲ್ಲ. 500 ವರ್ಷಗಳ ನಿನ್ನ ಬ್ರಹ್ಮಚರ್ಯದಲ್ಲಿರುವಾಗ, ವಿದ್ಯಾಕಾಮನೆಯಿಂದ ಗುರು ಸೇವೆ ಶುಶ್ರೂಷೆಯಲ್ಲಿ ನೀನಿರುವಾಗ ನಾ ಬಯಸಿದ್ರೆ ನೀನು ಒಪ್ಪುತ್ತಿದ್ರೆ ಆಗ ನಿನಗೂ ಅಪಚಾರ, ನನಗೂ ಅಪಚಾರ. ಶಾಸ್ತ್ರವನ್ನು ಅತಿಕ್ರಮಿಸಿದ ದೋಷ ಇಬ್ಬರನ್ನು ಅಂಟುತ್ತಾ ಇತ್ತು. ಈಗ ಹಾಗಿಲ್ವೇ ಇಲ್ಲ. ಶಾಸ್ತ್ರ ನೀನು ಕೇಳಲಿಲ್ವ? ಮನಯೇವ ಮನುಷ್ಯಾಣಂ ಕಾರಣ ಬಂಧ ಮೋಕ್ಷ. ಹೌದು, ಮನಸ್ಸೇ ಕಾರಣವಾಗಿ ನಮ್ಮ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣವಾಗುತ್ತದೆ. ಮನಸ್ಸಿನಿಂದ ನಾವು ಯಾವುದನ್ನು ಬಯಸುತ್ತೇವೋ, ಯಾವುದನ್ನು ಸ್ವೀಕರಿಸ್ತೇವೋ ಆ ಮನಸ್ಸಿನಂತೆ ನಡೆಯುತ್ತದೆ. ಯದ್ ಭಾವಂ ತದ್ ಭವತಿ. ನಾವು ಭಾವಿಸಿದ ಹಾಗಲ್ವೋ ಬದುಕಿರುವುದು.
ಗೋಮುಖದಿಂದಲೇ ನಮಗೆ ಕ್ಷೀರವೂ ಸಿಗುತ್ತದೆ, ಗೋಮಯವೆನಿಸಿದ ಸಗಣಿಯೂ ಸಿಗ್ತದೆ. ಎರಡನ್ನೂ ಗೋವಿನಿಂದ ಬಂದದ್ದು ಎಂಬ ಕಾರಣದಿಂದ ಒಂದಾಗಿ ನಾವು ಸ್ವೀಕರಿಸ್ತೇವ? ಇಲ್ಲವೇ ಇಲ್ಲ. ಕ್ಷೀರಕ್ಕೆ ಕೊಡುವ ಸ್ಥಾನಮಾನವೇ ಬೇರೆ, ಗೋಮಯಕ್ಕೆ ಕೊಡುವ ಸ್ಥಾನಮಾನವೇ ಬೇರೆ. ಪಾವಿತ್ರತೆಯ ದೃಷ್ಟಿಯಿಂದ ಗೋಮುಖದಿಂದ ಬಂದದ್ದು ಎಂಬ ಕಾರಣದಿಂದ, ಗವ್ಯ ಎಂಬ ಭಾವದಿಂದ ಗೌರವ ಇದ್ರೂ ಕೂಡ ಉಪಯೋಗದಲ್ಲಿ ವಿನಿಯೋಗದಲ್ಲಿ ಸಾಕಷ್ಟು ವ್ಯತ್ಯಾಸ. ಹಾಗೆಯೇ ಗುರುಪುತ್ರಿ ಎಂಬ ಕಾರಣದಿಂದ ಅದನ್ನು ಹಾಗೆ ಸ್ವೀಕರಿಸಬೇಕು ಅಂತಿಲ್ಲ. ನೋಡು, ಕಾಯೇನ ವಾಚ ಮನಸ, ಹೀಗೆ ನಾವು ತ್ರಿಕರಣ ಅಂತ ಗುರುತಿಸಿದ್ದು. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ ಅಲ್ವಾ? ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯ ದುರಾತ್ಮನ ಒಂದೊಂದು ಕಡೆ ಆಗುತ್ತದೆ. ದುರ್ಭಾಷೆ ಆಗುವುದು ಆಗ ನನ್ನೊಳಗೆ ಸಂಜನಿಸಿದಂತಹ ಕಾಮವನ್ನು ವಾಚಿಕವಾಗಿ ಆಡಿ ಕಾಯಿಕವಾಗಿ ಅದರ ತೃಪ್ತಿಯನ್ನು ಹೊಂದುವುದಕ್ಕೊಂದು ಮದುವೆಯ ಮಾಧ್ಯಮವನ್ನು ನಾ ಬಯಸಿದ್ರೆ ಅದು ಅಶಾಸ್ತ್ರೀಯ ಅಲ್ಲ. ಕಾಯಿಕವಾಗಿ ನಾನು ಅದನ್ನು ಮುಚ್ಚಿಟ್ಟು, ವಾಚಿಕವಾಗಿ ನಾನು ಅದನ್ನು ಮುಚ್ಚಿಟ್ಟು, ಮನಸ್ಸಿನಿಂದ ನಿನ್ನನ್ನು ಬಯಸ್ತಾ ಭಾವದಿಂದ ಕಂಡ್ರೆ ಮಾನಸಿಕವಾದ ವ್ಯಭಿಚಾರ ಅಂತ ಅನಿಸಿಕೊಳ್ಳುತ್ತದೆ. ನಿನ್ನ ಗುರುಪುತ್ರಿ ವ್ಯಭಿಚಾರಿಯಾಗುವುದಕ್ಕಿದ್ದವಳಲ್ಲ. ನೀನು ವ್ಯಭಿಚಾರಿಯಾಗಕೂಡದು, ದುರಾಚಾರಿ ಆಗಕೂಡದು. ಆದ್ರಿಂದ ಹೇಳ್ತಾ ಇದ್ದೇನೆ, ಮನದಿಂದ ನಿನ್ನನ್ನೇ ಮೆಚ್ಚಿ ಮನಸ್ಸಿನಲ್ಲಿ ನಿನ್ನ ಮದುವೆ 500 ವರ್ಷದ ಮೊದಲೇ ಆಗಿ ಹೋಗಿದೆ. ಹೆಣ್ಣಿನ ಹೃದಯ ಅಂದ್ರೆ ಹಾಗೆ ಕಚಕುಮಾರ, ನಿನಗೆ ತಿಳಿಯುವುದಿಲ್ಲ. ಹೆಣ್ಣಿನ ಹೃದಯದಲ್ಲಿ ಬರೆದ ಮೊದಲ ಹೆಸರು ಮತ್ತೆ ಅಳಿಸುವುದಕ್ಕಿದ್ದದ್ದಲ್ಲ. ಹೆಣ್ಣೊಬ್ಬಳು ಒಬ್ಬನನ್ನು ಮೊದಲಾಗಿ ಪ್ರೀತಿಸಿದ್ರೆ ಮರಣವ ಹೊಂದುವಲ್ಲಿಯವರೆಗೂ ಅವನನ್ನು ಅದೇ ಸ್ಥಾನದಲ್ಲಿ ಇರಿಸಿಕೊಂಡಿರ್ತಾಳೆ. ಆದ್ದರಿಂದಲೇ ಅಲ್ವೇನೆ ತುಂಬಾ ಎಚ್ಚರದಿಂದ ಹೆಸರು ಬರೀಲಿಕ್ಕೆ ಹೊರಡಬೇಕು. ನಿಜವಾಗಿ ಹೇಳಬೇಕೇನೋ, ನಾ ಬರೆದ ಹೆಸರೇ ಅಲ್ಲ, ವಿಧಿ ನನಗಾಗಿ ಬರೆದ ಹೆಸರು, ವಿಧಿ ನನಗಾಗಿ ಕಳುಹಿಸಿದ ಹೆಸರು, ವಿಧಿ ನನಗಾಗಿ ಇಲ್ಲಿಯವರೆಗೆ ಕಳುಹಿಸಿದ ಹೆಸರು. ಗುರು ನಿರೂಪ ನಿನಗಿದ್ದದ್ದು ಹಾಗೆ. ನೀನ್ ಯಾಕೆ ಯೋಚಿಸ್ತಾ ಇದ್ದಿ? ನನ್ನ ಅಪ್ಪ ಆಡಿದ ಒಂದು ಮಾತು ನಿನಗೆ ಶಾಸ್ತ್ರವಾಕ್ಯ ಸಾಕಾಗುವುದಿಲ್ವಾ? ದೇವಯಾನಿಯ ಪ್ರಸನ್ನತೆಯಲ್ಲಿ ಶುಕ್ರನ ಪ್ರಸನ್ನತೆ ಇರುವುದು. ದೇವಯಾನಿಗೆ ಪ್ರಸನ್ನವಾಗುವ ಯಾವುದನ್ನೂ ಮಾಡು. ಅದರ ಅರ್ಥ ಏನು? ಶಾಸ್ತ್ರವಾದ್ದನ್ನು ಮಾತ್ರ ಮಾಡು. ನನ್ನ ಮಗಳನ್ನು ನೀನು ತಂಗಿ ಹಾಗೆ ನೋಡು ಹೇಳಿದ್ದಾರೋ ಅಪ್ಪಯ್ಯ? ಹೇಳಲೇ ಇಲ್ಲ. ಅಂದ್ರೆ ದೇವಯಾನಿ ಬಯಸುವುದೇ ಶಾಸ್ತ್ರ. ದೇವಯಾನಿ ಬಯಸಿದ್ದನ್ನು ಶಾಸ್ತ್ರವಾಗಿಸುವುದೇ ಅಪ್ಪಯ್ಯನಿಗೆ ಕಾಯಕ. ಎಲ್ಲಿಯವರೆಗೆ? ನಾನು ಅಂತೆವಾಸಿಯಾಗಿ ಇರುವವರೆಗೆ ಗುರುಕುಲವಾಸದ ಅವಧಿ ಪೂರ್ಣಗಳಾಯ್ತು ಅಂತ ಮುಕ್ತರನ್ನಾಗಿಸಿದ್ದಾರೆ. ಹೌದು. ಈಗ ದೇವಯಾನಿಗೆ ಪ್ರಿಯವಾಗಲಿ ಎಂಬುದಕ್ಕಾಗಿ ಆದರೂ ನಿನ್ನ ಅಪೇಕ್ಷೆಯಂತೆ ನನ್ನ ಅಂತರಂಗ ಒಪ್ಪದೇ ಇದ್ದದ್ದನ್ನು ಮಾಡಬೇಕು ಅಂತ ಗುರುಗಳ ನಿರ್ಬಂಧ ಇಲ್ಲ. ಆದರೂ ಸ್ಪಷ್ಟವಾಗಿ ಹೇಳ್ತೇನೆ, ಅಂತರಂಗ ಒಪ್ಪದಂತೆ ನೀನು ಯೋಚಿಸಬೇಕಾದ್ದೇ ಇಲ್ಲ. ಮನದಿ ನಿನ್ನ ವರಿಸಿದ ಮೇಲೆ ಮತ್ತೆ ಯಾರನ್ನು ವರಿಸುವುದಕ್ಕೆ ಸಾಧ್ಯ ಇಲ್ಲ. ಮನದಿ ನಿನ್ನನ್ನು ವರಿಸಿದ್ದು, ಮನ ನಿನ್ನನ್ನೇ ಆವರಿಸಿದ್ದು. ಈಗ ನನಗೆ ಆವರಣವೇ ಕಚನ ಆವರಣದೊಳಗಿರುವ ದೇವಯಾನಿಯನ್ನು ಮತ್ತೊಬ್ಬರು ಕೈ ಇಕ್ಕುತ್ತಾರೋ ಹೇಳು? ಕೈ ಇಕ್ಕಿದ್ರೆ ನಿನ್ನ ಹೆಂಡತಿಯನ್ನು ಉಳಿದವರು ಕೊಂಡು ಆದ್ದರಿಂದ ಆಡುತ್ತಾ ಇದ್ದೇನೆ. ನೀನೊಂದು ಮನಸ್ಸು ಮಾಡಿ, ಮನಸ್ಸೇ ಮುಖ್ಯ. ಮನಸ್ಸು ಬೆರೆತರೆ ಮದುವೆ. ದೇಹದಿಂದ ಏನಾಗುವುದಕ್ಕುಂಟು? ನನಗೆ ಮನಸ್ಸಿದೆ, ನೀನು ಮನಸ್ಸಿದೆ ಅಂತ ಒಂದು ಹೂಂಕಾರ ಹಾಕಿದ್ರೆ ಅಪ್ಪ ಈಗ ಓಲಗ ಓದಿಸ್ತಾರೆ. ಯಾರೋ ಸಾಮಾನ್ಯರು ತಮ್ಮ ಅಪೇಕ್ಷೆ ಇದು ಈಡೇರಿಸಿಕೊಡು ಅಂತ ಹೇಳಿದರೆ, ಹಠ ಹಿಡಿದ್ರೆ, ಅಥವಾ ಅದನ್ನೇ ಸಾಧಿಸುವುದಕ್ಕೆ ಸರ್ವಾತ್ಮನ ಪ್ರಯತ್ನಗಳನ್ನು ಮಾಡಿದರೆ ಅದಕ್ಕೊಂದು ಕ್ಷಮೆ ಆದರೂ ಉಂಟು. ಯಾಕೆ? ಮುಗ್ಧರು, ಹೌದು, ಗೊತ್ತಿಲ್ಲದವರು. ಆದ್ರಿಂದ ಮುಗ್ಧರಾದವರು, ಇನ್ನೇನೋ ಭಾವಕ್ಕೆ ವಶರಾದವರು ತಿಳಿಯದೇ ಮಾಡಿದ ಅಪರಾಧಗಳನ್ನಾದರೂ ಸುತ್ತಣವರು ಅದನ್ನು ಮನ್ನಿಸ್ತಾರೆ. ಹೌದು. ಆದರೆ ತಿಳಿದವರು ಅಂತ ಅನ್ನಿಸಿಕೊಂಡವರು, ವಿದ್ಯಾವಂತರು ಅಂತ ಅನ್ನಿಸಿಕೊಂಡವರು ಇಷ್ಟ ಬಂದಂತೆ ವ್ಯವಹರಿಸಬಹುದೇನೆ? ಓದದವಳು ಅಲ್ವಲ್ಲ ನೀನು. ಏನದು? ಶಾಸ್ತ್ರ ಸಖಿ
ಛಲದೊಳು ವರಿದೆಗಿರಿಯಾದವನೇ ಬರ ಛಲದೊಳು ಬುದ್ಧಿ ಸ್ವಾಧೀನ ಇಲ್ಲದ ಪ್ರಮತ್ತರಿಗೆ ತಾವು ಏನು ಮಾಡುತ್ತೇವೆ, ಹೇಗೆ ವ್ಯವಹರಿಸ್ತೇವೆ, ಎಲ್ಲಿದ್ದೇವೆ ಗೊತ್ತಾಗುವುದು ಯಾವ ಕಲ್ಪನೆಯೂ ಇರುವುದಿಲ್ಲ. ತಮಗೆ ಏನು ಕಾಣ್ತದೋ ಅದನ್ನು ಆಡುವುದೋ ಮಾಡುವುದೋ ಅಷ್ಟೇ, ಅದು ಸ್ವಭಾವದಂತೆ ಕಾಣುತ್ತದೆ. ಆದರೆ ಯಾರು ಬುದ್ಧಿ ಸ್ವಾಧೀನ ಉಳ್ಳವರು, ವಿವೇಕಿಗಳು, ಓದಿದವರು, ಅವರ ಪ್ರತಿಯೊಂದು ನಡೆ ನುಡಿಯನ್ನು ಲೋಕ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತದೆ. ಆದರ್ಶಪ್ರಾಯವಾಗಿರಬೇಕು. ಆದ್ದರಿಂದ ತಿಳುವಳಿಕೆ ಇಲ್ಲದವ ಬೇಡದೇ ಇದ್ದದ್ದನ್ನು ಆಡಿದ್ರು ಮಾಡಿದ್ರು ಅದನ್ನು ಸುತ್ತಣವರು ಮನ್ನಿಸಿಯಾರು ಹೊರತು ಓದಿದವನು ಮಾಡಿದ್ದನ್ನಲ್ಲ. ಹೌದು. ಆದ್ದರಿಂದಲೇ ವಿದ್ಯಾವಂತನಾದವನಿಗೆ ಎಲ್ಲೆಡೆಯಲ್ಲಿಯೂ ಗೌರವ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಸತ್ಯ. ಯಾಕಂದ್ರೆ ಅವನ ವಿವೇಚನೆಯ ಮೇಲೆ, ಅವನು ನಡ್ಕೊಳ್ಳುವ ವಿಧಾನದ ಮೇಲೆ, ಅವನ ನಡತೆಯ ಶಾಸ್ತ್ರ ಬದ್ಧತೆಯ ಮೇಲೆ ಸಮಾಜವು ಗೌರವಿಸ್ತದೆ. ನೀನು ನಿನ್ನ ಅಪೇಕ್ಷೆಯನ್ನು ಪ್ರಕಟಿಸ್ತಿ. ಹೇಳಿದೆಯಲ್ಲ, ಮನಸ್ಸೇ ಪ್ರಧಾನವಾದದ್ದು. ಹೌದು. ಯಾವುದಕ್ಕೆ? ಎಲ್ಲದಕ್ಕಲ್ವೇನೋ ಅಲ್ವಾ? ಹೌದಾದ್ರೆ ನಿನಗೆ ಹೇಗೆ ನಿನ್ನ ಮನಸ್ಸು ಪ್ರಧಾನವು, ನನಗೂ ನನ್ನ ಅಂತರಂಗವೇ ಪ್ರಧಾನವೂ ಪ್ರಮಾಣವೂ ಅಲ್ವೇನೆ? ಹೌದು. ಆಚಾರ್ಯರು ತನ್ನ ಉದರದೊಳಗೆ ನನ್ನನ್ನಿಟ್ಟುಕೊಂಡವರು. ನೀನಾರ ಹೃದಯದಲ್ಲಿ ಜನಿಸಿರುತ್ತೆ. ಹೌದು. ಅಲ್ಲಿಂದಲೇ ನಾ ಮತ್ತೆ ಮೂಡಿ ಬಂದವ. ಹಾಗೆ ನೋಡಿದರೆ ಒಂದು ಸಾಹೋದರ್ಯವು ನಮ್ಮೊಳಗೆ ಸ್ಥಾಪನೆಯಾಗಿದೆ. ಅದಕ್ಕಿಂತ ಹೆಚ್ಚು ನೀನೀಗ ಬಾಯಿ ಬಿಡ್ತೀಯಲ್ಲ, ಬಂದನಿಂದಲೇ ನಿನ್ನ ಕುರಿತಾಗಿ ಅಪೇಕ್ಷೆ ಉಳ್ಳವಳಾಗಿದ್ದೆ. ಹೌದು. ಒಂದು ವೇಳೆ ಅದನ್ನೀಗ ಈಡೇರಿಸಿ ಬಿಟ್ರೆ ಅದಷ್ಟು ಸರಿ ಅಂತಾಗ್ತದೆ. ಕೂಡದು ಗುರುಕುಲದ ವಾಸವೆಂಬುದು, ಶಿಷ್ಯತ್ವವೆಂಬುದು, ಒಡನಾಟ ಎಂಬುದು ನಮ್ಮ ಶೀಲದ ಕುರಿತು ಉಳಿದವರಲ್ಲಿ ಶಂಕೆಯನ್ನು ಮೂಡಿಸಕೂಡದು. ಆಚಾರ್ಯ ಶುಕ್ರರ ಮಗಳು ದೇವಯಾನಿ ಆಶ್ರಮಕ್ಕೆ ಓದುವುದಕ್ಕೆ ಬಂದ ವಿದ್ಯಾರ್ಥಿಯನ್ನೇ ಮದುವೆಯಾದಳಂತೆ. ಬಹುಕಾಲದಿಂದ ಅವರು ಒಟ್ಟಿಗೆ ಇದ್ರಂತೆ. ಆ ಒಟ್ಟಿಗೆ ಇದ್ರಂತೆ ಎಂಬಲ್ಲಿಯೇ ಯಾವುದೋ ಒಂದು ಕಾಮನೆಯ ಸೋಂಕು ಆಡುವವನ ಕಣ್ಣಿನಲ್ಲಿ ಕಂಡರೂ ಸಾಕು. ದೇವಯಾನಿ ಇದು ತಕ್ಕುದಲ್ಲ. ಒಂದು ಆದರ್ಶವೋ ಒಂದು ಮೌಲ್ಯವೋ ಆಚರಿಸುವುದಕ್ಕೆ ನಮ್ಮ ಮನಸ್ಸಿಗೆ ಕಷ್ಟವಾಗ್ತದೆ ಎಂಬುದರಿಂದ ನಾವು ಅದನ್ನು ಆಚರಿಸದೇ ಇರಕೂಡದು. ಆದ್ದರಿಂದಲೇ ಅದು ಆದರ್ಶ, ಅದು ಆಚರಣೀಯ. ಅದನ್ನು ಮಾಡಿದವರಿಗೆ ಆಚಾರ್ಯತ್ವ ಬರ್ತದೆ. ಆಚಾರ್ಯರ ಮಗಳು ನೀನು. ನಿನ್ನ ಆಚರಣೆಯನ್ನು ಆಚಾರ್ಯರದ್ದೇ ಎಂಬಂತೆ ನೋಡುತ್ತದೆ ಉಳಿದ ಲೋಕದ ಕಣ್ಣು. ಅದನ್ನು ಮೀರಿ ನನಗಪೇಕ್ಷೆ ಉಂಟು, ನನಗಿಲ್ವಲ್ಲ. ಈಗ ನಿನಗೆ ಅಪೇಕ್ಷೆ ಇದ್ದೀತು, ಆದರೆ ನನಗಿರಬೇಡುವ. ಒಂದೇ ಕಾರಣ, ನಿನ್ನಲ್ಲಿ ರೂಪದ ಕೊರತೆ ಉಂಟು ಅಂತ ನಾನು ಆಡುವುದಿಲ್ಲ, ನೀನು ಗುಣವತಿಯಲ್ಲ ಅಂತ ನಾನು ಆಡುವುದಿಲ್ಲ, ನಿನ್ನ ಪ್ರಾಮಾಣಿಕತೆ ಬಗ್ಗೆ ನನಗೆ ಸಂಶಯ ಇಲ್ಲ. ಆದರೆ ನಿನ್ನನ್ನು ಎತ್ತರದಲ್ಲಿ ಕಂಡಿದ್ದೇನೆ. ಕಾಮದ ಕಣ್ಣಿನಿಂದ ನಾನು ನೋಡಲಾರೆ. ಸ್ನೇಹವನ್ನುಳಿದು ಬೇರೆ ಯಾವ ಭಾವವೂ ನನಗಿಲ್ಲ ನಿನ್ನ ಕುರಿತು. ಒಂದು ವೇಳೆ ಈ ವಿಷಯದಲ್ಲಿ ನೀನು ಒತ್ತಾಯಿಸಿದರು ನಾನು ಒಪ್ಪುವವನಲ್ಲ ದೇವಯಾನಿ. ಸುಮ್ಮನೆ ಹೊರಡುವ ಗಳಿಗೆಯಲ್ಲಿ ಯಾಕೆ ಮನಸ್ಸನ್ನು ನೋಯಿಸಬೇಕು? ಕಚಕುಮಾರ, ನಿನ್ನ ಮನಸ್ಸು ಒಪ್ಪುವುದಿಲ್ಲ, ಒಡಂಬಡುವುದಿಲ್ಲ. ಅದನ್ನೇ ಪ್ರಧಾನವಾಗಿ ನೀನು ಇಟ್ಟುಕೊಂಡಿದ್ದೆ. ಒಂದು ಕ್ಷಣ ಯೋಚನೆ ಮಾಡಿ. ಏನು? ದುಷ್ಟ ಕರ್ಬೂರರು ನಿನ್ನನ್ನು ಎಷ್ಟು ಬಾರಿ ಕೊಲ್ಲಬೇಕು ಅಂತ ಯೋಚಿಸಲಿಲ್ಲ. ಹೌದು. ತೋಳ ಸಿಂಹಗಳಿಗೆ ನಿನ್ನನ್ನು ಕಡಿದು ಚೆಲ್ಲಿದ್ರು. ಸಮುದ್ರಕ್ಕೆ ನಿನ್ನನ್ನು ಎಸೆದ್ರು. ಬೇಡ. ಮದ್ಯಪಾನದಲ್ಲಿ ಅದನ್ನು ಮಿಶ್ರ ಮಾಡಿಸುವ ಮುಖೇನವಾಗಿ ಅಪ್ಪನ ಉದರ ಸೇರುವಂತೆ ಮಾಡಿದ್ರು. ಹೌದು. ಎಲ್ಲಾ ಪ್ರಕರಣದಲ್ಲಿಯೂ ಅಪ್ಪ ಆಡುತ್ತಾ ಇದ್ದ ಮಾತು ಒಂದೇ, ಹೋಗಲಿ ಕಚ ಬಂದಾನು, ಬರುವುದಿದ್ರೆ ಬರ್ತಾನೆ, ಕಚನಿಲ್ಲದೆ ನಾ ಬದುಕುವುದಿಲ್ಲ, ನನ್ನ ಉಸಿರು ಅಂತ ಹಠ ಹಿಡಿದು ನಿನ್ನನ್ನು ಪುನರಪಿ ಬದುಕಿಸಿದ ದೇವಯಾನಿ. ನಿನಗೆ ಮರಳಿ ಮರಳಿ ಜೀವನವನ್ನು ಕೊಟ್ಟ, ಜೀವವನ್ನು ಕೊಟ್ಟ ದೇವಯಾನಿಗೆ ನಾನೇನು ಕೊಡಬಲ್ಲೆ? ಒಂದು ಕ್ಷಣ ಆದ್ರೂ ನೀನು ಹಾಗೆ ಯೋಚಿಸಬೇಡುವ. ಪ್ರತ್ಯುಪಕಾರ ದೃಷ್ಟಿಯಿಂದ ಆದ್ರೂ ಯೋಚಿಸಿದ್ರೆ ನಿಜವಾಗಿ ಹೇಳುತ್ತೇನೆ, ನಿನ್ನನ್ನು ಬದುಕಿಸಿದ್ರಿಂದ ನಿನ್ನ ಮೇಲೆ ನನಗೆ ಅಧಿಕಾರ ಉಂಟು. ನಿನ್ನನ್ನು ನಾ ಹೊಂದುವ ಅಧಿಕಾರ ನನಗೆ ಅದರಿಂದಲೇ ಸಿದ್ಧ ಆಗುತ್ತದೆ. ತಪ್ಪೋ ಹೇಳು? ಬದುಕಿಸಿದವರ ಕುರಿತು ಇರಬೇಕಾದದ್ದು ಕೃತಜ್ಞತಾ ಭಾವ, ಸರಿ, ಹೊರತು ಪ್ರೇಮವೋ ಕಾಮವೋ ಅಲ್ಲ.
ಅದನ್ನು ಹೊಂದುವುದೇ ಹೌದಾದ್ರೆ ಯಾರು ಯಾರಿಗೆ ಜೀವದಾನವನ್ನು ಮಾಡಬೇಕಾದ ಸನ್ನಿವೇಶ ಬಂದರೂ ಇದು ನನ್ನ ಕಾಮನೆಗೆ ಒದಗತಕ್ಕ ವ್ಯಕ್ತಿಯು ಅಂತ ನೋಡುವ ದೃಷ್ಟಿ ಬೆಳೆದಿತ್ತು. ವೈದ್ಯನಾದವ ಶುಶ್ರೂಷೆ ಮಾಡುವಾಗ ಬಂದ ರೋಗಿ ತನ್ನ ಕಾಮನೆ ಇಚ್ಛೆಯ ಸಿದ್ಧಿಗೆ ಬಂದದ್ದು ಅಂತ ತಿಳಿಯುವುದಕ್ಕುಂಟೆ. ಜೀವ ಕೊಡಬೇಕಾದವನು ಜೀವ ಕೊಡುವ ಕಾಲದಲ್ಲಿ ತನ್ನ ಕಾಮವನ್ನು ಈಡೇರಿಸುವುದಕ್ಕೆ ಮುಂದಾಗಲಿ ಅಂತ ಬಯಸಿಕೊಡುವುದಕ್ಕುಂಟೆ. ನಿಸ್ವಾರ್ಥವಾದ ಯಾವ ಸೇವೆಗಾದರೂ ಯಾವ ಭಾವಕ್ಕಾದರೂ ಈ ಬಣ್ಣವನ್ನು ಕೊಡಕೂಡದು ದೇವಯಾನಿ. ನಿನ್ನ ಒಬ್ಬಳ ವರ್ತನೆಯ ಪರಿಣಾಮ ಅಲ್ಲ ಇದು. ಇದು ಸಾಮೂಹಿಕವಾಗಿ ಇದು ಸರಿ ತಪ್ಪು ಅಂತ ನಿರ್ಣಯ ಮಾಡುವ ಅಧಿಕಾರವುಳ್ಳ ಶುಕ್ರಾಚಾರ್ಯರ ಮಗಳ ನಡವಳಿಕೆ ಆಗ್ತದೆ. ಅಷ್ಟು ಎತ್ತರದಲ್ಲಿದ್ದವಳು ನಾನು ಬೃಹಸ್ಪತಿ ಆಚಾರ್ಯನ ಪುತ್ರ. ಲೋಕದಲ್ಲಿ ಇಬ್ಬರನ್ನು ಗುರುಗಳು ಅಂತ ಗುರುತಿಸುವಂತೆ ನನ್ನ ತಂದೆಯೂ ಗುರುಗಳು, ನಿನ್ನ ತಂದೆಯೂ ಗುರುಗಳು. ಗುರುಗಳ ಸಂತಾನವಾಗಿ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂತ ತಿಳಿ. ನಮಗೆ ಬೇಕಾದದ್ದನ್ನು ನಾವು ಬಾಳಲಾರೆವು. ನನಗೆ ವೈಯಕ್ತಿಕವಾಗಿ ಇದು ಪ್ರಿಯವಲ್ಲ. ಒಂದು ಆದರ್ಶಕ್ಕೆ, ಒಂದು ಮೌಲ್ಯಕ್ಕಾಗಿ ನನ್ನನ್ನು ನಾನು ತೆತ್ತುಕೊಂಡಿದ್ದೇನೆ. ನಮ್ಮವರ ಸುಖವೇ ನನಗೆ ಲಕ್ಷ್ಯ, ನನ್ನ ಸುಖವಲ್ಲ. ಕಚ್ಚಕುಮಾರ ಅಡಿಗಡಿಗೆ ಶಾಸ್ತ್ರವನ್ನೇ ಉದಾಹರಿಸ್ತ ನಾನು ಆಡಿದ್ದೆಲ್ಲವನ್ನು ಸಾರ್ವತ್ರಿಕವಾಗಿ ಅಲ್ಲ ಅಂತ ಒಲ್ಲೆ ಅಂತ ಆಡಿಬಿಡ್ತಾ ಇದ್ದೆ. ಶಾಸ್ತ್ರಜ್ಞರಾದಂತಹ ಶುಕ್ರರಿಗೆ ಸುಕುಮಾರಿ ನಾನಿದ್ದೆ. ಶುಕ್ರ ಸಂಹಿತೆ ಲೋಕಕ್ಕೆ ಕೊಟ್ಟಂತಹ ಒಂದು ನಾಗರಿಕತೆ ನಿಜವೇ. ಹೇಗೆ ಯಾರು ಬದುಕಬೇಕು, ಯಾವ ರೀತಿಯಲ್ಲಿ ಇರಬೇಕು, ಅದಕ್ಕೊಂದು ಆದರ್ಶ ಪಂಕ್ತಿಯನ್ನು ಒದಗಿಸಿಕೊಟ್ಟ ನನ್ನ ಅಪ್ಪ. ನಾನು ಆಡಿದ್ದನ್ನು ಮಾಡುವ ನನ್ನ ಅಪ್ಪ ಈಗ ಆಡುತ್ತಾ ಇದ್ದೇನೆ. ನಿನ್ನನ್ನೊಪ್ಪಿಸುವುದಕ್ಕೆ ಬೇಕಾಗಿ ನೀ ಒಪ್ಪುವುದೇ ಹೌದು ಅಂತಾದ್ರೆ ಲೋಕನಿಂದೆ, ಜನಾಪವಾದ, ಆದರ್ಶ ಜೀವನ ಅದಕ್ಕೆ ಯಾವುದಕ್ಕೂ ಚ್ಯುತಿಯಾಗದಂತೆ ಬದುಕುವುದಕ್ಕೆ ನಾನು ದಾರಿಯನ್ನು ತೋರಿಸಿಕೊಡ್ತೇನೆ. ನನ್ನ ಅಪ್ಪನಲ್ಲಿ ಆಡುತ್ತೇನೆ. ಗುರು ಪುತ್ರಿಯನ್ನೇ ಮದುವೆ ಆಗಬೇಕು ಎಂಬ ಸಂಹಿತೆಯನ್ನು ಅಪ್ಪನಿಂದ ಬರೆಸ್ತೇನೆ. ಒಪ್ಪುತ್ತೀಯೋ ಹೇಳು? ನೀನು ಮಾಡಿಸಬಲ್ಲೆ, ಆಚಾರ್ಯರು ಮಾಡಲು ಬಲ್ಲರು. ಆದರೆ ನನ್ನ ಮನಸ್ಸು ದೃಢವಾಗಿದೆ. ನೀನಲ್ಲ, ಶುಕ್ರಾಚಾರ್ಯರಲ್ಲ, ಪ್ರಕಟವಾಗಿ ಪರಮೇಶ್ವರನೇ ಬಂದಾಡಿದ್ರು ನಾವು ಒಪ್ಪತಕ್ಕವನು. ಕಚಕುಮಾರ, ನನ್ನ ಸ್ವಭಾವ ನೀ ತಿಳಿದವಳು. ಹಠ ಹಿಡಿದ್ರೆ, ಬಯಸಿದ್ರೆ ಅದನ್ನು ಹೊಂದುವಲ್ಲಿವರೆಗೆ ನಾ ಸುಮ್ಮನೆ ಉಳಿಯುವವಳಲ್ಲ. ಲೋಕಲೋಕವೇ ನಡುಗಬಹುದಾದಂತಹ ಮೃತ ಸಂಜೀವಿನಿಯನ್ನು ಆರ್ಜಿಸಿಕೊಂಡಂತಹ ಅಪ್ಪಯ್ಯನನ್ನು ಅಂಗೈಯಲ್ಲಿ ಕುಣಿಸ್ತಾ ಇರುವ ದೇವಯಾನಿ ನಾನು. ಸಮಸ್ತ ರಾಕ್ಷಸರು ಭೀತಿಗೊಳ್ಳುತ್ತಾ ಇರುವುದು ನನಗೆ, ಅಪ್ಪಯ್ಯನಿಗಲ್ಲ. ಯಾಕೆ? ದೇವಯಾನಿ ಕತಿಗೊಂಡಳು ಅಂತಾದ್ರೆ ಆಚಾರ್ಯ ಶುಕ್ರನ ಶಪಿಸಿ ಯಾರು? ಶುಕ್ರನನ್ನೇ ಕುಣಿಸಬಲ್ಲಂತಹ ದೇವಯಾನಿ ಹಠ ಹಿಡಿದರೆ, ಬಯಸಿದರೆ ಅದನ್ನು ಪಡೆಯುವಲ್ಲಿವರೆಗೆ ವಿಶ್ರಾಂತಳಾಗುವವಳು ನಾನಲ್ಲ. ನನಗೆ ನಿನ್ನನ್ನು ಹೊಂದಲೇಬೇಕು, ನಿನ್ನನ್ನು ಪಡೆಯಲೇಬೇಕು, ನಿನ್ನ ಕೈ ಹಿಡಿಯಲೇಬೇಕೆಂಬ ವಾಂಛೆ ಉತ್ಕಟವಾಗಿದೆ. ನನ್ನ ಹಠಕ್ಕೆ ನೀ ಸ್ಪಂದನೆಯನ್ನು ಕೊಡದೇ ಇದ್ರೆ ಕೆಡುಕಾಗುತ್ತದೆ. ಒಪ್ಪುವುದಿಲ್ವಾ? ಇಲ್ಲ ದೇವಯಾನಿ, ಯಾಕೆ ಮನಸ್ಸು? ನಿನ್ನ ಕೈ ಮುಗೀತೇನೆ, ಒಪ್ಪು. ಇದೋ ನಿನಗೆ ಕೈ ಮುಗಿದು ಬೇಡ್ತೇನೆ, ನನ್ನನ್ನು ಬಿಟ್ಟು ಬಿಡು. ನನ್ನ ಸ್ವಾಭಿಮಾನದ ಪ್ರಶ್ನೆ, ಒಪ್ಪು. ನನ್ನ ಆದರ್ಶ ಜೀವನದ ಪ್ರಶ್ನೆ, ದಯವಿಟ್ಟು ಒತ್ತಾಯಿಸಬೇಡ. ಶುಕ್ರ ಸುಕುಮಾರಿಯಾದ ದೇವಯಾನಿಯ ಪ್ರತಿಷ್ಠೆಯ ಪ್ರಶ್ನೆ, ಒಪ್ಪು ಕಚಕುಮಾರ. ಬೃಹಸ್ಪತಿಯ ಕುಮಾರನಾದ ಕಚನ ಗೌರವದ ಪ್ರಶ್ನೆ, ಒತ್ತಾಯಿಸಬೇಡ. ನನ್ನ ಜೀವನದ ಪ್ರಶ್ನೆ, ಒಪ್ಪು. ನನ್ನ ಜೀವನದ ಪ್ರಶ್ನೆ ಒಪ್ಪಲಾರೆ. ಒಪ್ಪುವುದಿಲ್ವಾ? ಇಲ್ಲ. ಒಪ್ಪುವುದಿಲ್ವಾ? ಆಗುವುದಿಲ್ಲ. ಒಪ್ಪುವುದಿಲ್ವಾ? ಇಲ್ಲ. ಮದುವೆ ಆಗುವುದಿಲ್ವಾ? ವರಿಸದಿದ್ರೆ ಕಚಕುಮಾರ, ಏನೋ ಇದು? ನಾವೊಂದನ್ನು ಪಡೆದ ಮೇಲೆ ಅದನ್ನು ಬರಿದಾಗಿಸಿ ಹೋಗುವುದನ್ನು ಸಂಸ್ಕಾರ ಸಂಸ್ಕೃತಿ ಅಂತ ಆಡುವುದಿಲ್ಲ. ಹರಿಯುವ ನೀರನ್ನು ಪರೋಪಕಾರಾರ್ಥವಾಗಿ ಪ್ರಪಂಚ ಪೂಜಿಸುವುದ ಕಾರಣದಿಂದ ಮೊಗೆದಷ್ಟು ಮತ್ತು ಜಲವನ್ನು ಕೊಡುತ್ತದೆ. ಬರಿದಾಗಿಸುವುದಕ್ಕಿದ್ದದ್ದಲ್ಲ. ವೃಕ್ಷ ಒಂದು ಫಲವನ್ನು ಕೊಡುತ್ತದೆ, ಕಿತ್ತಷ್ಟು ಮತ್ತೆ ಚಿಗುರುತ್ತದೆ. ನೀನು ಹಾಗಲ್ಲ. ಇಲ್ಲಿನಿಂದ ನಿನಗೆ ಬೇಕಾದ್ದನ್ನು, ದೇವತೆಗಳಿಗೆ ಬೇಕಾದ್ದನ್ನು ಪಡೆದ ಮೇಲೆ ಶುಕ್ರರ ಆಶ್ರಮ ಎನ್ನುವುದು ಮಸಣವಾಗಲಿ, ನಿನಗೇನು ತೊಂದರೆ ಇಲ್ಲ. ಶುಕ್ರರ ಆಶ್ರಮದಲ್ಲಿರುವ ನೆಮ್ಮದಿ ಶಾಂತಿಗಳು ಹಾಳಾಗಿ ಹೋಗಲಿ, ನಿನಗೆ ಬೇಕಾದ್ದು ನಿನಗೆ ಸಿಕ್ಕಿದ್ರೆ ಸಾಕು. ಪರಮ ಸ್ವಾರ್ಥದಿಂದಲೇ ಯೋಚಿಸ್ತಾ ಇದ್ದಿ. ಸ್ವಾರ್ಥದಿಂದ ವರ್ತಿಸಿದವನಿಗೆ ಶ್ರೇಯಸ್ಸಾಗುವುದಕ್ಕಿಲ್ಲ. ಏನು? ದೇವಯಾನಿಯ ಮನದ ಕಾಮನೆ, ದೇವಯಾನಿಯ ಮನದ ಕಾಮನೆ. ನಿನಗಾಗಿ ಹಗಲು ಇರುಳು ಶ್ರಮಿಸಿದ, ನಿನಗಾಗಿ ಬದುಕನ್ನು ತೆಯ್ದ, ನನ್ನ ಬದುಕನ್ನು ನಿನಗಾಗಿ ತೊಯ್ದ ಆ ದೇವಯಾನಿಯನ್ನು ಧಿಕ್ಕರಿಸಿ ಆದ್ರೂ ದೇವಯಾನವನ್ನು ಹಿಡಿದು ಹೊರಡುತ್ತೀಯಲ್ವ ನೀನು? ಕಚಕುಮಾರನ ಆದರ್ಶವನ್ನು ಮನಗಾಣು. ದೇವಯಾನಿ ಒಪ್ಪದೇ ಇದ್ರೆ ದೇವಯಾನವೂ ನಿನಗೆ ಸುಗಮವಾಗುವುದಿಲ್ಲ. ಹೌದೇ?
ಶುಕ್ರ ಸುಕುಮಾರಿ ಇದ್ದೇನೆ. ನನ್ನ ಅಪ್ಪ ಆರ್ಜಿಸಿದ ತಪಸ್ಸಿನಲ್ಲಿ ನನಗೂ ಫಲ ಇದೆ. ಓಹೋ, ಯಾಕೆ ಅಪ್ಪ ಬೆಳೆಸಿದ್ದ ಹಾಗೆ. ಈವರೆಗೆ ಅಪ್ಪನ ಸೇವೆ, ಗುರು ಸೇವೆ, ರಾಕ್ಷಸ ಜನರ ಉದ್ಧಾರಕ್ಕೆ ಬೇಕಾದ ತ್ಯಾಗ, ಇದೆಲ್ಲವನ್ನು ಮಾಡಿದ ತಪಸ್ವಿ ಶುಕ್ರರ ಸುಕುಮಾರಿ, ಬ್ರಾಹ್ಮಣರ ಕುಮಾರಿ. ನಾನು ಆಚರಿಸಿದಂತಹ ನನ್ನ ಧರ್ಮ ನಿಷ್ಠೆಗಳೇ ನನಗೆ ಬಲವಾಗಿ ನಿಂತಿದೆ. ಕೊನೆಯ ಬಾರಿಗೆ ಕೇಳ್ತಾ ಇದ್ದೇನೆ, ದೇವಯಾನಿ ಮುನಿದು ನಿತ್ತರೆ ನಿನ್ನ ಬದುಕಿನ ದೇವಯಾನವೇ ಅಲ್ಲೋಲ ಕಲ್ಲೋಲ ಆಗುತ್ತದೆ. ಒಪ್ಪುತ್ತೀಯೋ ಇಲ್ವೋ ಹೇಳು. ಹೆದರಿಸಿ ಮದುವೆ ಆಗಬಹುದು ಅಂತ ತಿಳ್ಕೊಂಡ್ಯಾ? ನನಗೆ ಹೆದರಿಸಿ ಆದ್ರೂ ಗಂಡ ಬೇಕು. ಆಗುವುದಿಲ್ಲ, ಒಪ್ಪುವುದಿಲ್ಲ. ನೀ ಬಂದದ್ದು ಯಾವುದಕ್ಕೆ? ವಿದ್ಯಾರ್ಜನೆಗೆ. ಸಿಕ್ಕಿತಲ್ವಾ? ಮೃತ ಸಂಜೀವಿನಿ ಪ್ರಾಪ್ತವಾಗಿದೆ. ಪಡೆದೆ ಅಲ್ವಾ? ಓಹೋ, ಪಡೆದದ್ದು ಏನು ಮಾಡ್ತಿ? ವಿನಿಯೋಗ ಮಾಡ್ತೇನೆ. ವಿನಿಯೋಗ ಮಾಡ್ತಿ. ಪಡೆಯುವುದಕ್ಕೆ 500 ವರ್ಷ ಇದ್ದದ್ದಲ್ವಾ? ದೇವಲೋಕದಿಂದ ಕುರುಜಾಂಗೂಲದವರೆಗೆ ಬಂದು ಮೃತ ಸಂಜೀವಿನಿ ಎನ್ನುವ ಫಲವನ್ನು ಪಡೆಯುವುದಕ್ಕೆ ನಿನಗೊಂದು ಸೇತುವಾಗಿ ನಿತ್ತವಳು ದೇವಯಾನಿ. ಏರಿದ ಮೇಲೆ ಏಣಿಯ ಹಂಗೇನು ಅಂತ ಒದ್ದು ಜಾರುವುದಕ್ಕೆ ಹೊರಟಿದ್ದೆ ಅಲ್ವ? ಸಾಮಾನ್ಯವಾದ ಸೇತು ಇದಲ್ಲ. ಸುತ್ತಿ 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 ನಿನ್ನನ್ನೇ ಮುಳುಗಿಸಬಲ್ಲ ಜೀವಂತ ಸೇತು. ಮದುವೆ ಆಗುವುದಿಲ್ವಾ? ಸುಖವಾಗಿರ್ತೀಯ ಮದುವೆ ಆಗದೆ? ದೇವಯಾನಿಯನ್ನು ಧಿಕ್ಕರಿಸಿ ಸ್ವರ್ಗ ಸೇರ್ತೀಯ, ಸ್ವರ್ಗದಲ್ಲಿ ಪುರಸ್ಕಾರ ಪಡೀತೀಯ. ಮೃತ ಸಂಜೀವಿನಿಯನ್ನು ಪಡೆದೆಂಬ ಅಹಂಕಾರದಿಂದ ಬೀಗುತ್ತೀಯ. ನನ್ನ ಕೈ ಹಿಡಿಯದೇ ಇದ್ದ ಕಾರಣಕ್ಕಾಗಿ ಆಡುವ ಅಕ್ಷರವು ಮಂತ್ರ ಅಂತ ತಿಳಿ ಶುಕ್ರರ ಸಾಕ್ಷಿಯಾಗಿ ಆಡುತ್ತಾ ಇದ್ದೇನೆ. ಆರ್ಜಿಸಿದ ಧರ್ಮವನ್ನು ಪಣವಾಗಿಟ್ಟಾಡುತ್ತಾ ಇದ್ದೇನೆ. ನನ್ನ ಕೈ ಹಿಡಿಯದೇ ಇದ್ದ ನಿನಗೆ ನನ್ನ ಅಪ್ಪನಿಂದ ಕಲಿತ ಮೃತ ಸಂಜೀವಿನಿ ವಿದ್ಯೆ ಫಲಿಸದೆ ಹೋಗಲಿ, ಫಲಿಸದೆ ಹೋಗಲಿ. ಕೆರಳಿದ ಪಿಶಾಚಿ ನಾನೀಗ. ಶಾಪವೆಂಬ ಅಸ್ತ್ರದಿಂದ ನನ್ನನ್ನು ಬೆದರಿಸಿಯೋ, ಕುಗ್ಗಿಸಿಯೋ, ತಗ್ಗಿಸಿಯೋ ಸಿಕ್ಕತೆ ಹೋಗ್ಲಿ ನಿನಗೆ. ನಿನಗಾದ ಲಾಭವೇನು? ಆದರೂ ತನಗೆ ನಷ್ಟವಾದರೂ ದೊಡ್ಡದಲ್ಲ, ಲೋಕಕ್ಕೆ ನಷ್ಟವಾಗಲಿ ಅನ್ನೋ ದೃಷ್ಟಿಯಿಂದ ವಿದ್ಯೋಪದೇಶವೇ ನನಗೆ ದಕ್ಕದೆ ಹೋಗುವ ಹಾಗೆ, ಪ್ರಯೋಜನ ಸಿದ್ಧಿ ಇಲ್ಲದೆ ಹೋಗುವ ಹಾಗೆ ಮಾಡಿಬಿಟ್ಟಿಯ. ಹಠ ಹಠ ನನ್ನದು ದೊಡ್ಡದಲ್ಲ ಬಿಡು. ನನಗೆ ಪ್ರಯೋಜನ ಸಿದ್ಧಿಯನ್ನು ಕೊಡದೇ ಇದ್ದೀತು. ಆದ್ರೆ ನಾನು ಬೇರಾರಿಗೂ ಅದನ್ನು ಉಪದೇಶಿಸಿ ಆದರೂ ಲೋಕಕ್ಕೆ ಅದರ ಪ್ರಯೋಜನ ಉಂಟಾಗುವ ಹಾಗೆ ಮಾಡಿ ಏನು ನಿನಗೆ ಸಿಗದೆ ಹೋಗಲಿ. ಆದರೆ ನೀನು ಬ್ರಾಹ್ಮಣ ಪುತ್ರಿ, ಹಠ ಶಾಪ ಕೊಟ್ಟು ಛಲ ಭಂಗಿಸಿ ಅವಮಾನ ಮಾಡಿ ಭಯವನ್ನು ಹುಟ್ಟಿಸಿ ದೇವಯಾನಿ ಆದರೂ ಮದುವೆ ಆಗ್ತೇನೆ. ಏನು ಹಠ ನಿನ್ನದು? ನಿನ್ನನ್ನು ಮದುವೆ ಆದರೆ ಯಾವ ಬ್ರಾಹ್ಮಣ ಕುಮಾರನಾದರೂ ಸುಖವಾಗಿರುವುದಕ್ಕೆ ಸಾಧ್ಯವೇನು? ಹೆದರಿಸುವ ಹೆಂಡತಿ ಮನೆಯಲ್ಲಿ ಗಂಡ ನೆಮ್ಮದಿಯಾಗಿರುವುದಕ್ಕಾದೀತೇನು? ಹಠ ಸಲ್ಲದು ದೇವಯಾನಿ. ಶುಕ್ರಾಚಾರ್ಯರ ಪುತ್ರಿ ಆದ್ರೇನು ಅಲ್ಲ, ಯಾರಾದ್ರೇನು, ಬ್ರಾಹ್ಮಣ ತರುಣಿಯೊಬ್ಬಳು ಇರಬೇಕಾದದ್ದು ಹೇಗೋ ಅದಕ್ಕಿಂತ ವ್ಯತಿರೇಕವಾಗಿ ಹಠ, ಛಲ, ಕ್ರೋಧ, ಶಾಪ, ಹೌದು ಕ್ಷಾತ್ರ ಕಾಣ್ತಾ ಉಂಟು. ನನ್ನನ್ನು ಧಿಕ್ಕರಿಸಿದ ನಿನಗೆ ಪತನ. ಇಷ್ಟು ಕ್ಷಾತ್ರ ಗುಣವುಳ್ಳ ನೀನು ಯಾವ ಬ್ರಾಹ್ಮಣನನ್ನು ಮದುವೆಯಾಗಿ ಅವನ ಬದುಕನ್ನು ಕೆಡಿಸೋದು ಬೇಡ. ನಿನ್ನನ್ನು ಕ್ಷತ್ರಿಯನೊಬ್ಬ ಕೈ ಹಿಡಿ, ಇದು ಶಾಪ. ಶಪಿಸಿಬಿಟ್ಟೆ ಅಲ್ವಾ? ದೇವಯಾನಿ ಕಚಕುಮಾರ, ಏನೋ ರೋಷದ ಹೊತ್ತಿಗೆ 500 ವರ್ಷಗಳ ಬಾಂಧವ್ಯ ಅರೆ ನಿಮಿಷದ ಆವೇಶದಿಂದ ಭಗ್ನಾಗಿ ಹೋಯಿತು. ಮೀರಿದ ಮಾತು ಬಂದು ಹೋಯ್ತು. ಛೇ, ನನ್ನ ಬಾಯಿಂದಲೂ ಬಂದು ಹೋಯಿತು. ನೀ ಪಡೆದದ್ದು ದಕ್ಕದೇ ಹೋಗಲಿ ಅಂತ. ದೊಡ್ಡದಲ್ಲ, ಯಾಕಲ್ಲ? ಮನಸ್ಸಿನಲ್ಲಿ ತುಂಬಿದ ಭಾವೋದ್ವೇಗ ಯಾವುದೋ ಒಂದು ರೂಪದಲ್ಲಿ ಪ್ರಕಟವಾಗಬೇಕು. ಶಾಪವನ್ನು ನೀನು ಕೊಟ್ಟೆ, ನಾನೂ ಕೊಟ್ಟೆ. ಈಗ ನೋಡು, ಮನಸ್ಸು ಪ್ರಶಾಂತವಾಗಿದೆ, ಒಳಗಿದ್ದದ್ದೆಲ್ಲ ಬರಿದಾಗಿ ನಿಂತಿದೆ. ಈ ಸ್ಥಿತಿಯಲ್ಲಿ ಮಾತ್ರ ವಿವೇಕದಿಂದ ನಾವು ವ್ಯವಹರಿಸುವುದಕ್ಕೆ ಸಾಧ್ಯ. ಸತ್ಯ. ದೇವಯಾನಿ, ವೈಯಕ್ತಿಕವಾಗಿ ಕಚನಿಂದ ನಿನಗಾದ ನೋವು ತೀವ್ರವಾಗಿ ಉಳಿಯದೇ ಇರಲಿ, ಅದು ವಾಸಿಯಾಗಲಿ.
ಕಚಕುಮಾರ. ನೀನು ಸುಖವಾಗಿರುವುದಕ್ಕೆ ಸಾಧ್ಯವಾಗಲಿ. ಕಚಕುಮಾರ. ಮಹಾ ಸಾಮ್ರಾಜ್ಯವನ್ನಾಳುವ ಚಕ್ರವರ್ತಿಯೊಬ್ಬ ನಿನ್ನನ್ನು ಕೈ ಹಿಡಿದು ಮೆರೆಯಿಸಲಿ ದೇವಯಾನಿ, ಸುಖವಾಗಲಿ ನೀನು. ಕಚಕುಮಾರ, ಹ? ಆವೇಶದಲ್ಲಿ ವಿದ್ಯೆ ಫಲಿಸದೇ ಹೋಗಲಿ ಅಂತ ಆಡಿಬಿಟ್ಟೆ. ಅಯ್ಯನಿಂದ ಪಡೆದ ವಿದ್ಯೆ ನಿನ್ನಲ್ಲಿ ಬಂಜೆಯಾಗಕೂಡದು. ನೀನೇ ಆಡಿದ ಹಾಗೆ ನಿನ್ನಿಂದ ಪಡೆದವರಿಗಾದರೂ ವಿನಿಯೋಗವಾಗಲಿ. ಮೃತ ಸಂಜೀವಿನಿಯನ್ನು ಪಡೆದ ಕೀರ್ತಿ ನನ್ನ ಕಚನಿಗೆ ಶಾಶ್ವತವಾಗಿ ಉಳಿಯಲಿ. ನಮ್ಮ ಮೈತ್ರಿ ಶಾಶ್ವತವಾಗಿ. ದೇವಯಾನಿ, ನೀನು ಬ್ರಾಹ್ಮಣಿಯಾದರೂ ಕ್ಷತ್ರಿಯಾಣಿಯಾಗಿ ಶ್ರೇಷ್ಠವಾದ ವಂಶವೊಂದಕ್ಕೆ ಮೂಲ ಹೇತುವಾಗಿ ನಿಲ್ಲುವಂತಾಗಲಿ. ಪ್ರಪಂಚಕ್ಕೆ ಬೆಳಕಾಗಿ ಬಾಳು. ಹೋಗಿ ಬರ್ತೇನೆ. ಆತ್ಮೀಯ ಯಕ್ಷಗಾನ ಕಲಾಭಿಮಾನಿಗಳೇ, ನಮ್ಮ ಮಳೆಗಾಲದ ಈ ಮಹೋನ್ನತ ಯಕ್ಷಗಾನ ತಾಳಮದ್ದಳೆ ಈಗ ಸಂಪನ್ನಗೊಳ್ಳುತ್ತಾ ಇದೆ. ನಮ್ಮ ಇಂದಿನ ಈ ತಾಳಮದ್ದಳೆ ಕಾರ್ಯಕ್ರಮವನ್ನು ಅತ್ಯುತ್ತಮವಾದಂತಹ ರೀತಿಯಲ್ಲಿ ನಡೆಸಿಕೊಟ್ಟಂತಹ ಎಲ್ಲ ಹಿಮ್ಮೇಳ ಮತ್ತು ಮುಮ್ಮೇಳದ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಸಂಘದ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಅದೇ ರೀತಿಯಲ್ಲಿ ನಮ್ಮ ಈ ಇಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮ ಹಿರಿಯರಾದಂತಹ ಪಕಳಗುಂಜ ಶಾಂಭಟ್ರವರ ಕುರಿತಾಗಿ 2 ನುಡಿನಮನಗಳನ್ನು ಆಡಿದಂತಹ ಹಿರಿಯ ಕಲಾವಿದರಾದ ಶ್ರೀ ರಾಧಾಕೃಷ್ಣ ಕಲ್ಚಾರ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮಗೆ ಇವತ್ತು ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಈ ಶಾಲೆಯ ಆಡಳಿತ ವರ್ಗ ಹಾಗೂ ಎಲ್ಲರಿಗೂ ಕೂಡ ಸಂಘದ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೂ ಅತ್ಯುತ್ತಮವಾದಂತಹ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಮನೋಜ್ ಲೈಟ್ ಆ್ಯಂಡ್ ಸೌಂಡ್ಸ್ ನೀರ್ಚಾಲು ಇವರಿಗೂ ಕೂಡ ಧನ್ಯವಾದಗಳು. ಅಂತೆಯೇ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಜಾಹೀರಾತನ್ನು ನೀಡಿ ಹಾಗೂ ಆರ್ಥಿಕವಾಗಿ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಸಂಘದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇಂದು ಇಲ್ಲಿ ನಮಗೆ ಮಧ್ಯಾಹ್ನದ ಊಟ ಹಾಗೂ ಸಂಜೆಯ ಚಹಾ ತಿಂಡಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ನಮ್ಮ ಸಂಘದವರೇ ಆದ ವಿಷ್ಣು ಶರ್ಮ ನೂಜಿಲ ಹಾಗೂ ಸತ್ಯಶಂಕರ ಭಟ್ ಪೆರುವ ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಕಾರ್ಯಕ್ರಮವನ್ನು ಚಂದವಾನಿಸಿಕೊಟ್ಟಂತಹ ಎಲ್ಲ ಪ್ರೇಕ್ಷಕ ವೃಂದದವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡುವರೆ ಭಾಗವತರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಯಕ್ಷಗಾನಂ ಗೆಲ್ಗೆ. ಉರಗ ಭೂಷಣ ಕುಮಾರ ಗಜವದನ